ನಮಸ್ಕಾರ, ಕನ್ನಡಮ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ಅಂಜಲಿ ಕಿತ್ತೂರ್. ಇದೀಗ ಹೆಡ್ಲೈನ್ಸ್. ಖಾಸಗಿ ಮಾರುಕಟ್ಟೆಗೆ ಸಹಕರಿಸಿದ ಅಧಿಕಾರಿಗಳ ಮೇಲೆ ಕ್ರಮಕ್ಕೆ ಆಗ್ರಹ. ಅಧಿಕಾರಿಗಳ ವಿರುದ್ಧ ತನಿಖೆ ನಡೆಸುವಂತೆ ಮೋದಿ ಒತ್ತಾಯ. ಖಾಸಗಿ ಮಾರುಕಟ್ಟೆ ಮುಂದೆ ಎಪಿಎಂಸಿ ಮಂಡಿ ಊರಿದ. ಘಟಪ್ರಭಾ ಬಲದಂಡೆ ಕಾಲುವೆಗೆ ನೀರು ಬಿಡುವಂತೆ ಆಗ್ರಹ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರ ನೇತೃತ್ವದಲ್ಲಿ ನೀರಾವರಿ ಇಲಾಖೆಗೆ ಮುತ್ತಿಗೆ. ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು. ಡಾಕ್ಟರ್ ಪ್ರಭಾಕರ್ ಕೋರೆ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ. ಅಮೆರಿಕದ ಹಳೆಯ ವಿಶ್ವವಿದ್ಯಾಲಯದಿಂದ ನೀಡಲಾಗುತ್ತಿದೆ ಡಾಕ್ಟರೇಟ್ ಪುರಸ್ಕಾರ. ಕೆಎಲ್ಇ ನಿರ್ದೇಶಕರಿಂದ ತಿಳಿದು ಬಂದ ಮಾಹಿತಿ. ಖಾಸಗಿ ಮಾರುಕಟ್ಟೆಗೆ ಸಹಕಾರ ನೀಡಿದ ಅಧಿಕಾರಿಗಳ ಮೇಲೆ ಪ್ರಕರಣ ದಾಖಲಾಗಿದ್ದು, ಶೀಘ್ರದಲ್ಲೇ ತನಿಖೆ ನಡೆಸಿ ತಪ್ಪಿಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸಿದ್ದಗೌಡ ಮೋದ್ಗಿ ಹೇಳಿದರು. ನ್ಯಾಯಾಲಯದ ಸೂಚನೆ ಮೇರೆಗೆ ಖಾಸಗಿ ಮಾರುಕಟ್ಟೆ ನಿರ್ಮಾಣ ಮಾಡಲು ಸಹಕಾರ ಮಾಡಿದ ಅಧಿಕಾರಿಗಳ ಮೇಲೆ ಪ್ರಕರಣ ದಾಖಲಾಗಿದೆ. ಪ್ರಕರಣ ದಾಖಲಾದ ಹಿನ್ನೆಲೆಯಲ್ಲಿ ಶೀಘ್ರದಲ್ಲೇ ತನಿಖೆ ನಡೆಸಿ ತಪ್ಪಿಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಭಾರತೀಯ ಕೃಷಿಕ ಸಮಾಜದ ರಾಜ್ಯಾಧ್ಯಕ್ಷ ಸಿದ್ದಗೌಡ ಮೋದ್ಗಿ ಹೇಳಿದರು. ಶನಿವಾರ ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಖಾಸಗಿ ಮಾರುಕಟ್ಟೆ ನಿರ್ಮಾಣ ಮಾಡಲು ಸಹಕಾರ ನೀಡಿದ ಅಂದಿನ ಜಿಲ್ಲಾಧಿಕಾರಿ ಎನ್ ಜಯರಾಮ್, ಬೂಡಾ ಆಯುಕ್ತ ತಹಶೀಲ್ದಾರ್ ಪ್ರೀತಂ ನಸ್ಲಾಪುರೆ ಮೇಲೆ ಏಪ್ರಿಲ್ 26ರಂದು ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಎಂದು ಹೇಳಿದರು. ಸರ್ಕಾರದ ಸಂಸ್ಥೆಯಾದ ಎಪಿಎಂಸಿ ಖಾಸಗಿ ಮಾರುಕಟ್ಟೆ ಮುಂದೆ ಮಂಡಿಯೂರಿದೆ. ಗಾಂಧಿನಗರದ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಅಕ್ರಮವಾಗಿ ನಿರ್ಮಾಣ ಮಾಡಿರುವುದನ್ನು ಬಂದ್ ಮಾಡಿಸುವಂತೆ 75 ದಿನಗಳಿಂದ ನಿರಂತರವಾಗಿ ಹೋರಾಟ ನಡೆಸಿಕೊಂಡು ಬಂದಿದ್ದೇವೆ. ಯಾವುದೂ ಪ್ರಯೋಜನವಾಗಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಎಪಿಎಂಸಿ ಕಚೇರಿಯ ಮುಂಭಾಗದಲ್ಲಿ ಉಪವಾಸ ಸತ್ಯಾಗ್ರಹ ಕುಳಿತ ವೇಳೆ ಜಿಲ್ಲಾಧಿಕಾರಿ ಸಮಿತಿ ರಚನೆ ಮಾಡಿ ತನಿಖೆ ಮಾಡುವುದಾಗಿ ಹೇಳಿ ಇಲ್ಲಿಯವರೆಗೂ ಅದು ಏನಾಗಿದೆ ಎಂದು ಸ್ಪಷ್ಟವಾಗಿಲ್ಲ ಎಂದು ತಿಳಿಸಿದರು. ಇವತ್ತು ಅವಕ್ಕೆಲ್ಲ ಸ್ಪಂದನೆ ಸಿಗಲಿಲ್ಲ. ಮಾನ್ಯ ಬೆಳಗಾವಿಯ ಜಿಲ್ಲಾಧಿಕಾರಿಗಳು ಕೂಡ ನಾನು ಆಮರಣ ಉಪವಾಸ ಕೂತಾಗ ಅವರು ಬಂದು ಆಶ್ವಾಸನೆ ಕೊಡಿದ್ರು, ನೀವು ವಾಪಸ್ ತಕ್ಕೋರಿ, 3 ದಿವಸದಾಗ ನಾವು ವರದಿ ಎಲ್ಲ ತರಿಸ್ಕೊಂಡು ನಾವು ನಿಮಗೆ ವರದಿ ಕೊಡ್ತೀವಿ, ಅದ್ರ ಪ್ರಕಾರ ನಾವೆಲ್ಲ ಮುಂದುವರ್ಸೋಣ ಅಂತೇಳಿ. ಆದರೂ ಕೂಡ ಇವತ್ತಿನವರೆಗೂ ಕೂಡ ಜಿಲ್ಲಾಧಿಕಾರಿಗಳು ನಮಗೆಲ್ಲ ಸ್ಪಂದನೆ ಮಾಡ್ತಾಯಿಲ್ಲ. ಮೊನ್ನೆ 18ನೇ ತಾರೀಕಿನ ದಿವಸ ರೈತರ ವಿಶ್ವಾಸ ದ್ರೋಹ ಕಾರ್ಯಕ್ರಮ ಹಾಕ್ಕೊಂಡಿದ್ರು ದೇಶಾದ್ಯಂತ. ಏನು ಪ್ರಧಾನಮಂತ್ರಿಯನ್ನು ವಾಗ್ವಾದ ಮಾಡಿದ್ರು, ನಮ್ಗೆ ಕಾನೂನುಬದ್ಧ MSP ಮಾಡೋ ಸಂಬಂಧವಾಗಿ 5 ಜನ ತಜ್ಞರ ಸಮಿತಿಯನ್ನು ಮಾಡೋದ್ರ ಮುಖಾಂತರ ಖಾತ್ರಿ ಕೊಟ್ಟಿದ್ದರು. ಅದು ಖಾತ್ರಿ ಈಡೇರಿದ ಸಂಬಂಧವಾಗಿ ನಾವು 11ನೇ ತಾರೀಕಿನಿಂದ ಏಪ್ರಿಲ್ 18ನೇ ತಾರೀಕುವರೆಗೂ ಏನು ರೈತರ ವಿಶ್ವಾಸ ದ್ರೋಹ ವಾರಾಚರಣೆ ಮಾಡಿದ್ವಿ. ಅವತ್ತು ಕೂಡ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ತರಕಾರಿಯನ್ನು ಮಾಡೋದ್ರ ಮುಖಾಂತರ ಬೆಳಗಾವಿ ಗ್ರಾಮೀಣ ಶಾಸಕರು ಲಕ್ಷ್ಮೀ ಡಾಕ್ಟರ್ ಆಫೀಸ್ ತರಕಾರಿ ಮಾಡೋದ್ರ ಮುಖಾಂತರ ಬೆಳಗಾವಿ ದಕ್ಷಿಣ ಶಾಸಕರು ಅವ್ರ ಮನೆಯ ಮುಂದೆ ತರಕಾರಿ ಮಾಡೋದ್ರ ಮುಖಾಂತರ ಸರ್ಕಾರ ಗಮನ ಸೆಳೆದಿದ್ದೀವಿ. ಆದರೂ ಕೂಡ ಯಶಸ್ವಿಯಾಗಲಿಲ್ಲ. 18ನೇ ತಾರೀಕಿನ ಸಭೆಯಲ್ಲಿ ಜಿಲ್ಲಾಧಿಕಾರಿ ಸ್ಪಷ್ಟವಾಗಿ ಹೇಳಿದರು, ನಾವು ಅದನ್ನು ವರದಿ ತರಿಸಿದ್ದೀವಿ, ಒಂದು ಪ್ರತಿ ನಾವು ನಿಮಗೆ ಕೊಡ್ತೀವಿ. ಈಗೇನು ತರಕಾರಿ ಖಾಸಗಿ ಮಾರುಕಟ್ಟೆ ಮಾಡಿದ್ದಾರೆ, ಆ ಮಾರುಕಟ್ಟೆಯನ್ನು ಆ ಮೃತ ವ್ಯಕ್ತಿ ಹೆಸರಲ್ಲಿ ಏನು ಅವರು ದಾಖಲೆಗಳನ್ನು ತಿರ್ಚಿದ್ದಾರೆ, ಆ ಸಂಬಂಧಪಟ್ಟಂಥವ್ರ ವಿರುದ್ಧ ನಾವು FIR ಮಾಡಿದ್ದೇವೆ ಅಂತ ಹೇಳಿದರು. ನಾನು 5 ದಿವಸ ಅವ್ರ ಆಫೀಸ್ಗೆ ಬಂದಾಗ ಕೂಡ ನಮಗೆ ಅಧಿಕಾರಿಗಳು ನಮಗೆ DC ಅವರ ಪ್ರತ್ಯೇಕ ಪತ್ರವನ್ನು ಕೊಟ್ಟಿಲ್ಲ. ಆದರೆ ಮೊನ್ನೆ ಗುರುವಾರ ಮಾನ್ಯ ಕರ್ನಾಟಕದ ಉಚ್ಚ ನ್ಯಾಯಾಲಯ ನಮಗೊಂದು ಹಾದಿಯನ್ನು ಮಾಡಿಕೊಡ್ತು. ಇದನ್ನು ಸಂಬಂಧಪಟ್ಟವರ ವಿರುದ್ಧ ತುರ್ತು ದೂರು ದಾಖಲಿಸಿಕೊಂಡು ತನಿಖೆಯನ್ನು ಪ್ರಾರಂಭ ಮಾಡಬೇಕಂತೇಳಿ ಹೈಕೋರ್ಟಿಂದ ಆದೇಶ ಬಂದ ಮೇಲೆ ನಾವು ವರ್ತಕರು ಎಲ್ಲ ಹೋರಾಟಗಾರರು ಸೇರಿ ಮಾಳಮಾರುತಿ ಪೊಲೀಸ್ ಸ್ಟೇಷನ್ನಲ್ಲಿ ಜೈ ಕಿಸಾನ್ ತರಕಾರಿ ಮಾರುಕಟ್ಟೆ ವಿರುದ್ಧ 25ನೇ ತಾರೀಕಿನ ದಿವಸ FIR ಮಾಡಲಿಕ್ಕೆ ನಾವು ಯಶಸ್ವಿಯಾಗಿದ್ದೀವಿ. ಇದು ಒಂದನೇ ನಮ್ಮ ಹೋರಾಟದ ಯಶಸ್ವಿಯಾದಂಥ ಒಂದು ಪ್ರಥಮ ಭಾಗ. ಹೋರಾಟ ಇಲ್ಲಿ ಮಟ್ಟ ಬಂದಿದ್ದು ಒಂದು ಘಟ್ಟ ಆದರೆ ಅದರ ಪ್ರಮುಖ ಘಟ್ಟವನ್ನು ನಾವು ಬಂದು ಮುಟ್ಟಿದ್ದೀವಿ. ಆದರೂ 26ನೇ ತಾರೀಕಿನ ದಿವಸ ಪೊಲೀಸರು ಕೂಡ ನಮಗೆ ಹಾಜರಾಗಲಿಕ್ಕೆ ಪತ್ರ ಕೊಟ್ಟಿದ್ದು. ಅದಕ್ಕೆ ನಮ್ಮ ಅನಿವಾರ್ಯ ಕಾರಣದಿಂದಾಗಿ ನಮಗೆ ಅದು ಆಗಲಿಲ್ಲ, ಪತ್ರ ಕೊಟ್ಟಿದ್ದೀವಿ. ಆದರೆ ಹೈಕೋರ್ಟು ಸ್ಪಷ್ಟವಾಗಿ ಹೇಳಿಬಿಡ್ತು, ಅಂದಿನ ಜಿಲ್ಲಾಧಿಕಾರಿ, ಅಂದಿನ ತಹಶೀಲ್ದಾರ್ ಅವರು, ಬೂಡಾ ಅಧಿಕಾರಿ, ಆವತ್ತು ಭೂ ದಾಖಲೆ ತಿಳಿಸಿದಂಥ ಅಧಿಕಾರಿ ವಿರುದ್ಧ ಯಾವತ್ತು 14-15ರಲ್ಲಿ ಏನು ಪತ್ರ ವ್ಯವಹಾರ ದಾಖಲೆ ಅಪ್ರತಪ ತಿದ್ದು ತಿರುಚಿ ಕೆಲಸ ಮಾಡಿದರು, ಅವ್ರ ವಿರುದ್ಧ ದಾಖಲೆಗಳ ಸಮೇತ
ನೀವು ಅದನ್ನು FIR ಮಾಡ್ಕೋಬೇಕಂತ ಮಾಡ್ಕೋಬೇಕಂತೇಳಿ 26ನೇ ತಾರೀಕಿನ ದಿವಸ ಬೆಳಗಾವಿಯ ಮಾಳಮಾರುತಿ ಪೊಲೀಸ್ ಸ್ಟೇಷನ್ದಲ್ಲಿ ನಾವು FIR ದಾಖಲು ಮಾಡಿದ್ವಿ. ಆಮ್ ಆದ್ಮಿ ಉತ್ತರ ವಲಯ ಉಸ್ತುವಾರಿ ರಾಜ್ಕುಮಾರ್ ಟೋಪನ್ನವರ್ ಮಾತನಾಡಿ, ಸಿದ್ಲಿಂಗಪ್ಪ ಬಾವಿ 2011ರಲ್ಲಿ ಮೃತಪಟ್ಟ ವ್ಯಕ್ತಿಯ ಹೆಸರಿನ ಮೇಲೆ ಭೂ ಪರಿವರ್ತನೆ ಮಾಡಿಕೊಂಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಗೆ ಜೈ ಕಿಸಾನ್ ತರಕಾರಿ ಮಾರುಕಟ್ಟೆ ನಿರ್ಮಾಣ ಮಾಡಲು NA ಲೇಔಟ್ಗೆ ಅರ್ಜಿ ಸಲ್ಲಿಸಿದ್ದರು ಎಂದು ಹೇಳಿದರು. ಖಾಸಗಿ ಮಾರುಕಟ್ಟೆ ನಿರ್ಮಾಣ ಮಾಡಲು ಅಧಿಕಾರಿಗಳು ಹಾಗೂ ಸರ್ಕಾರ ಸಹಕಾರ ಮಾಡಿದ ಪ್ರಕರಣ ದಾಖಲಾದ ಅಧಿಕಾರಿಗಳ ಮೇಲೆ ಸಮಗ್ರ ತನಿಖೆ ನಡೆಸಿ ತಪ್ಪಿಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಬೆಳಗಾವಿ ಸಿಟಿ ಅದರ್ಸ್ ಆ್ಯಂಡ್ ಗೌರ್ಮೆಂಟ್ ಆಫೀಷಿಯಲ್ಸ್ ಬೆಳಗಾವಿ ಸಿಟಿ ಕರ್ನಾಟಕ. ಆಮೇಲೆ ದಿವಾಕರ್ ಪಾಟೀಲ್, ಕರೀಂ ಸಾಬ್ ಬಾಗ್ವಾನ್, ರಾಮ್ ನಾಗೇಶ್ ಹವಳ್ ಇವರೆಲ್ಲ ಜೈ ಕಿಸಾನ್ ಮಾರ್ಕೆಟ್ದವ್ರು. ಎಸ್ ಸರ್. ಅಧಿಕಾರಿ ಅಂದ್ರೆ ಅವ್ರು ನೋಡ್ರಿ, ಈಗ ಹೈಕೋರ್ಟ್ ಹೆಂಗೆ ಕೊಟ್ಟೈತ್ರಿ, ಕನ್ಸರ್ನ್ ಗೌರ್ಮೆಂಟ್ ಆಫೀಷಿಯಲ್ ಅಂತಾರೆ. ಕನ್ಸರ್ನ್ ಗೌರ್ಮೆಂಟ್ ಆಫೀಷಿಯಲ್ಸ್ ಯಾರು ಬರ್ತಾರೆ? DC ಬರ್ತಾರು, ತಹಶೀಲ್ದಾರ್ ಬರ್ತಾರು, ಆಮೇಲೆ ಬುಡಾನ್ ಇಂಜಿನಿಯರ್ ಕಮಿಷನರ್ ಅವ್ರು 3 ಜನ ಬರ್ತಾರೆ. ಕಾರ್ಪೊರೇಷನ್ ಕಮಿಷನರ್ ಬರೋಂಗಿಲ್ಲ. ಇದು ನಾವು ಮಾತಾಡೋದು NA ಲೇಔಟ್ ಇದ್ರಿ. ಕಾರ್ಪೊರೇಷನ್ NA ಲೇಔಟ್ ಇದ್ರಿ. NA ಲೇಔಟ್ನಾಗ ಇವ್ರೇನು ಫೋರ್ಜರಿ ಮಾಡಿರಲ್ಲ. ಸತ್ತವ್ರ ಹೆಸರು ಮೇಲೆ ಇವರೇನು ಅಪ್ಲಿಕೇಶನ್ ಕೊಟ್ಟಿರು. ಅಂದ್ರೆ 2011-12 ಯಾರು ಬಾವಿಯವರು ಬಸ್ಲಿಂಗಪ್ಪ ಬಾವಿ ಬಸ್ಲಿಂಗಪ್ಪ ಇಲ್ಲಿ ನೋಡ್ರಿ, ಒಂದು ನಿಮಗೆ ಅದಕ್ಕೆ ಕೇಳ್ರಿ, ಇದ್ರ ಏನಿದೆ ಅಂದ್ರೆ ಇವ್ರ ಫಸ್ಟ್ ಪ್ರೊಸೀಜರ್ ಏನೈತಿ ಅದು NA ಲೇಔಟ್ ಸಂಬಂಧ ಹೋಗ್ಯಾರ. ಇವರು ಒಂದು ಪ್ರೈವೇಟ್ ಲ್ಯಾಂಡ್ಗೆ NA ಲೇಔಟ್ ಮಾಡಕ್ಕೆ ಹೋಗ್ಯಾರ. NA ಲೇಔಟ್ ಮಾಡೋಳಗೆ ಏನಾಗೈತಿ, ಖಾಸಗಿ ಯಾರು ಮಾಲಕರವರು ಬಸ್ಲಿಂಗಪ್ಪ ಬಾವಿಯವರು ತಿರ್ಕೊಂಡಿದ್ರು. 2011 ತಿರ್ಕೊಂಡವ್ರ ಹೆಸರು ಮೇಲೆ ಇವರು ಫೋರ್ಜರಿ ಮಾಡಿದ್ದಾರೆ. 420 ಕೇಸ್ ಮಾಡ್ಯಾರ. ಇವರು ಅವ್ರ ಹೆಸರಲ್ಲೇ ಸೈನ್ ಮಾಡಿ ಅವ್ರ ಹೆಸರಲ್ಲೇ ಅಪ್ಲಿಕೇಶನ್ ಕೊಟ್ಟವ್ರು. ಸತ್ತವ್ರು ಹೆಂಗೆ ಬಂದು ಇವರು ಅಪ್ಲಿಕೇಶನ್ ಕೊಟ್ಟರು ಅದು ನಾವು ಪ್ರಶ್ನೆ ಮಾಡೀವಿ. ಅದ್ರ ಬಗ್ಗೆ ಕೋರ್ಟು ಇವ್ರ ಮೇಲೆ FIR ಮಾಡಿರಿ. ಯಾಕಂದ್ರೆ ಸತ್ತವ್ರ ಹೆಸರು ಇವ್ರು ಹೆಂಗೆ ಮಾಡ್ಯಾರಂತ ಏನು ಜೈ ಕಿಸಾನ್ ವೆಜಿಟೇಬಲ್ ಮಾರ್ಕೆಟ್ನಾಗ ಅವ್ರ ಚೇರ್ಮನು, ವೈಸ್ ಚೇರ್ಮನು, ಸೆಕ್ರೆಟರಿ ಯಾರಿದ್ರು ಭಾಗವಾನ್ ಅವರೆಲ್ಲ ಅವರು ಮತ್ತು ಅಧಿಕಾರಿಗಳು ಪಾರ್ಟಿ ಮಾಡಿದ್ರು. ಎಸ್ ಯಾಕಂದ್ರೆ ಸರ್ ಕ್ಯಾನ್ಸಲ್ ಆದ್ರಿ ಆಟೋಮೆಟಿಕ್ಲಿ ಏನು ಸಬ್ಸಿಕ್ವೆಂಟ್ ಏನು ಪ್ರೊಸೆಸ್ ಅದಾವ ಲೇಔಟ್ ಆಗಿದ್ದು ಅವೆಲ್ಲ ಆಟೋಮೆಟಿಕ್ಲಿ ಕ್ಯಾನ್ಸಲ್ ಆಗಿಬಿಡ್ತವೆ. ಈ ವೇಳೆ ಶಂಕರ್ ಹೆಗಡೆ, ಶಿವಲೀಲಾ ಮಿಸಾಳೆ, ಸತೀಶ್ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮಹಾದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. PSI ನೇಮಕಾತಿ ಸಂಪೂರ್ಣ ರದ್ದು ಮಾಡಬಾರದೆಂದು ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಹೇಳಿದರು. PSI ನೇಮಕಾತಿ ಸಂಪೂರ್ಣ ರದ್ದು ಮಾಡಬಾರದು ಎಂದು ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಹೇಳಿದರು. ಬೈಲಂಗೊಲದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, PSI ನೇಮಕಾತಿ ಸಂಪೂರ್ಣ ರದ್ದು ಮಾಡಬಾರದು. ಯಾರು ನಿಜವಾಗಿ ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅದನ್ನು ರದ್ದು ಮಾಡಿ. ಯಾರು ಪ್ರಾಮಾಣಿಕವಾಗಿ ಎಕ್ಸಾಮ್ ಬರೆದಿದ್ದಾರೆ ಅವರಿಗೆ ಅನಾನುಕೂಲ ಆಗಬಾರದು ಎಂದು ಹೇಳಿದರು. ಮಹದಾಯಿ ಪಾದಯಾತ್ರೆ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು, 2 ರಾಷ್ಟ್ರೀಯ ಪಕ್ಷಗಳು ಕರ್ನಾಟಕಕ್ಕೆ ದ್ರೋಹ ಬಗೆದಿದ್ದಾರೆ. ಮಹದಾಯಿಗಾಗಿ ಶಾಂತಿಯುತ ಹೋರಾಟ ನಡೆಸುತ್ತಿದ್ದ ರೈತರಿಗೆ ಲಾಠಿ ಏಟು ಕೊಟ್ಟಿದ್ದು ಇದೇ ಕಾಂಗ್ರೆಸ್ ಸರ್ಕಾರ. ಯಾವ ನೈತಿಕತೆ ಇಟ್ಟುಕೊಂಡು ಪಾದಯಾತ್ರೆ ಮಾಡುತ್ತಾರೆ? ಇದೇ ವಿಷಯಗಳನ್ನು ಜನತೆಯ ಮುಂದೆ ಇಡುತ್ತೇವೆ ಎಂದು ಹೇಳಿದರು. ಇಡೀ ರಾಜ್ಯದಲ್ಲಿ ಜನತಾ ಜಲಧಾರೆಯ ಕಾರ್ಯಕ್ರಮದ ಮುಖಾಂತರ ರಾಜ್ಯದ ಜನತೆಗೆ ತಿಳುವಳಿಕೆ ಮೂಡಿಸಿ ಮುಂದಿನ ಒಂದು ಚುನಾವಣೆಯಲ್ಲಿ ಜಾತ್ಯತೀತ ಜನತಾದಳವನ್ನು ಒಂದು ಸ್ವತಂತ್ರವಾದ ಆಡಳಿತವನ್ನು ನಡೆಸ್ತಕ್ಕಂಥ ಅವಕಾಶವನ್ನು ಕೊಟ್ಟರೆ ಯಾವ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮಗಳನ್ನು 5 ವರ್ಷದಲ್ಲಿ ಪೂರ್ಣಗೊಳಿಸ್ತಕ್ಕಂಥದ್ದನ್ನು ವಿವರಣೆಗಳನ್ನೇನು ಕೊಡ್ತಾ ಹೋಗ್ತಾ ಇದ್ದೇವೆ. ಇವತ್ತು ನದಿಯ ನೀರನ್ನು ಉಪಯೋಗ ಮಾಡ್ಕೊಳ್ತಕ್ಕಂಥದ್ರಲ್ಲಿ ಈಗಿನ ಸರ್ಕಾರಗಳ ಹಣವನ್ನು ಹಂಚಿಕೆ ಮಾಡ್ತಾ ಇರ್ತಕ್ಕಂಥದ್ದನ್ನು ನೋಡಿದಾಗ ಇವತ್ತು ಇನ್ನೂ 50 ವರ್ಷಗಳಾದರೂ ಈ ಕಾರ್ಯಕ್ರಮಗಳು ಮುಗಿಯೋದಿಲ್ಲ, 100 ವರ್ಷಗಳಾದರೂ ಮುಗಿಯೋದಿಲ್ಲ. ಅದನ್ನೇ ಮುಂದಿನ 5 ವರ್ಷದಲ್ಲಿ ನಮಗೆ ಒಂದು ಅವಕಾಶ ಕೊಟ್ಟರೆ ಯಾವ ರೀತಿ ಇದೆಲ್ಲವನ್ನು ಪೂರ್ಣಗೊಳಿಸ್ತೀವಿ, ಈ ಎಲ್ಲ ಮಾಹಿತಿಗಳನ್ನು ಜನತೆ ಮುಂದೆ ಇಡ್ತಾ ಇದ್ದೇನೆ. ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಒಂದು ಬಾರಿ ಈ ನಾಡಿನ ಜನತಾದಳಕ್ಕೆ ಸಂಪೂರ್ಣವಾದ ಬಹುಮತದ ಸರ್ಕಾರವನ್ನು ಆಶೀರ್ವದಿಸ್ತಾರೆ ಅಂತಕ್ಕಂಥದ್ದು ನನ್ನ ನಂಬಿಕೆ ಇದೆ. ಅದಕ್ಕೆ ಹೇಳಿದ್ದು 2 ರಾಷ್ಟ್ರೀಯ ಪಕ್ಷಗಳು ಕರ್ನಾಟಕಕ್ಕೆ ದ್ರೋಹ ಬಗೆದಿದ್ದಾರೆ. ಇದನ್ನೇ ಜನತೆ ಮುಂದೆ ಇದನ್ನೇ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದೇವೆ. ಯಾವುದೇ ಮಹದಾಯಿ ಯೋಜನೆಗೆ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸ್ತಾ ಇದ್ದಂಥ ಜನಗಳ ಮೇಲೆ ಲಾಠಿ ಏಟು ಕೊಟ್ಟವರು ಇದೇ ಕಾಂಗ್ರೆಸ್ ಸರ್ಕಾರ.
ಇವತ್ತು ಯಾವ ನೈತಿಕತೆಯಿಂದ ಇರೋಣ, ರಾಷ್ಟ್ರೀಯ ಹೆದ್ದಾರಿ ಹೇಳ್ತೀನಿ ಯಾವ ನೈತಿಕತೆಯಿಂದ ಇವರು ಮಾತನಾಡ್ತಾರೆ ಮಹದಾಯಿ ಬಗ್ಗೆ, ಪಾದಯಾತ್ರೆ ಯಾವ ಮುಖ ಇತ್ಕೊಂಡು ಮಾಡ್ತಾರೆ? ಇದೆಲ್ಲ ಚುನಾವಣೆಯಲ್ಲಿ ಮತ ಪಡೀಲಿಕ್ಕೆ ಇವ್ರ ತಂತ್ರ ಅಷ್ಟೇ. ಇದು ಯಾವುದೂ ಇವ್ರ ಕೈಯಲ್ಲಿ ಸಾಧ್ಯ ಇಲ್ಲ. ರದ್ದು ಮಾಡಬಾರದು. ನನ್ನ ಅಭಿಪ್ರಾಯದಲ್ಲಿ ಸಂಪೂರ್ಣ ರದ್ದು ಮಾಡದೆ, ಯಾರು ಇದರಲ್ಲಿ ನಿಜವಾದಂಥ ಈ ಅಕ್ರಮದಲ್ಲಿ ಭಾಗಗಳಿದ್ದಾರೆ ಅದನ್ನು ರದ್ದು ಮಾಡಿ, ಯಾರು ಪ್ರಾಮಾಣಿಕವಾಗಿ ಎಕ್ಸಾಮ್ ಬರೆದಿದ್ದಾರೆ ಆ ಒಂದು ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ಅನಾನುಕೂಲಗಳಾಗಬಾರದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನೀರಾವರಿ ಯೋಜನೆಗಳಿಗಾಗಿ ಇಂದಿನ ಸರ್ಕಾರಗಳು ಮೀಸಲಿಡುತ್ತಿರುವ ಅನುದಾನ ನೋಡಿದರೆ 50 ವರ್ಷ 100 ವರ್ಷವಾದರೂ ಮುಗಿಯುವುದಿಲ್ಲ. ನಮಗೆ ಅವಕಾಶ ಕೊಟ್ಟರೆ 5 ವರ್ಷದಲ್ಲಿ ಯಾವ ರೀತಿ ನೀರಾವರಿ ಯೋಜನೆಗಳನ್ನು ಪೂರ್ಣಗೊಳಿಸುತ್ತೀವಿ ಎಂಬ ಮಾಹಿತಿಯನ್ನು ಜನರ ಮುಂದೆ ಇಡುತ್ತಿದ್ದೇವೆ ಎಂದು ಹೇಳಿದರು. ರಾಜಿ ರೆಮಟ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಗೃಹ ಸಚಿವ ಆರಗ ಜ್ಞಾನೇಂದ್ರ ಗೃಹ ಸಚಿವರಾಗಿ ಮುಂದುವರಿಯಲು ಅಸಮರ್ಥರು, ಕೂಡಲೇ ರಾಜೀನಾಮೆ ನೀಡಬೇಕೆಂದು ಕಾಂಗ್ರೆಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ಮೊಹಮ್ಮದ್ ನಡ್ಪಾಲ್ ಒತ್ತಾಯಿಸಿದರು. ರಾಜ್ಯದ ಗೃಹ ಸಚಿವ ಆರಗ ಜ್ಞಾನೇಂದ್ರಗೆ ಅರ್ಧ ಜ್ಞಾನ ಇದೆ. ಅವರು ಗೃಹ ಸಚಿವರಾಗಿ ಮುಂದುವರಿಯಲು ಅಸಮರ್ಥರು, ಕೂಡಲೇ ಅವರು ರಾಜೀನಾಮೆ ನೀಡಬೇಕೆಂದು ಕಾಂಗ್ರೆಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ಮೊಹಮ್ಮದ್ ನಡ್ಪಾಲ್ ಒತ್ತಾಯಿಸಿದರು. ನಗರದಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆರಗ ಜ್ಞಾನೇಂದ್ರ ಗೃಹ ಸಚಿವರಾಗಲು ಯೋಗ್ಯರಲ್ಲ, ಅವರು ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು. ಬಿಜೆಪಿ ಸರ್ಕಾರದಲ್ಲಿರುವ ಕೆಲ ವ್ಯಕ್ತಿಗಳು 50,000 ಯುವಕರ ಜೊತೆಗೆ ಆಟವಾಡುತ್ತಿದ್ದಾರೆ. ಪಿಎಸ್ಐ ನೇಮಕಾತಿಯಲ್ಲಿ ಒಬ್ಬರ ಕಡೆಯಿಂದ 70 ಲಕ್ಷ ಪಡೆದು ನೇಮಕ ಮಾಡಿದ್ದಾರೆ. ಬಿಜೆಪಿ ಸರ್ಕಾರಕ್ಕೆ ಜನಪರ ಕಾಳಜಿ ಇದ್ದರೆ ಹೇಗೆ ಬಗೆಹರಿಸುತ್ತಾರೆ ಎನ್ನುವುದನ್ನು ನೋಡಬೇಕಾಗಿದೆ ಎಂದು ಹೇಳಿದರು. ಮೂರ್ಖ ಬಿಜೆಪಿ ಸರ್ಕಾರ ಜನಪರ ಕೆಲಸ ಮಾಡುತ್ತಿಲ್ಲ, 40% ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕುತ್ತಿದೆ ಎಂದು ಆರೋಪಿಸಿದರು. ರಾಜ್ಯ ಸರ್ಕಾರದ 40% ಕಮಿಷನ್ನಿಂದ ಒಬ್ಬ ಯುವಕನ ಬಲಿ ಪಡೆದುಕೊಂಡಿದೆ. ಯಾವುದೇ ಕಾರಣಕ್ಕೂ ನಮಗೆ 40% ಸರ್ಕಾರ ಬೇಡ ಎಂದು ರಾಜ್ಯದ ಯುವಕರು ಕಾಂಗ್ರೆಸ್ ಸೇರುತ್ತಿದ್ದಾರೆ ಎಂದು ಹೇಳಿದರು. ಜ್ಞಾನನೇ ಇಲ್ಲದೆ ಇದ್ರೂ ಕಷ್ಟ ಇಲ್ಲ, ಅರ್ಥ ಇಟ್ಕೊಂಡ್ಬಿಟ್ಟು ಇಂಥ ಕೆಲಸಗಳು ಮಾಡ್ಕೊಂಡು ಬರ್ತಾರೆ. 100% ರಾಜೀನಾಮೆ ಮಾಡಬೇಕು. ಅವ್ರು ಈ ಪೊಸಿಷನ್ಗೆ ಅನ್ಫಿಟ್ಟು, ಅವ್ರು ಇರಲೇಬಾರ್ದು ಹೋಮ್ ಮಿನಿಸ್ಟರ್ ಆಗಿ. ಯಾಕಂದರೆ ಈ ಕರ್ನಾಟಕದ ನಂಬರ್ 1, ಇಂಡಿಯಾಲ್ಲೇ ನಂಬರ್ 1 ಪೊಲೀಸ್ ಕರ್ನಾಟಕದ ಪೊಲೀಸು. ಅಂಥ ಪೊಲೀಸಿನ ಲೀಡ್ ಮಾಡೋಕ್ಕೆ ನಂಬರ್ 1 ಮಿನಿಸ್ಟ್ರ್ ಬೇಕು. ಇಂಥ ಅರ್ಧವರೆಲ್ಲ ಆಗಲ್ಲ. ನೋಡಿ, ಮುಂದಿನ ಹೋರಾಟ ನಮ್ಮದು ಏನಿದ್ರು ಅನ್ಎಂಪ್ಲಾಯ್ಮೆಂಟ್, ಏನು ಬೆಲೆ ಏರಿಕೆ ಹಾಗೂ ನಮ್ಮ ಈ ಅನ್ಎಂಪ್ಲಾಯ್ಮೆಂಟ್ ಇದೆ, ಜನಕ್ಕೆ ಯುವಕರಿಗೆ ಜೀವನ ಮಾಡೋಕ್ಕಾಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ನಾವು ನಿಮ್ಮ ಜೊತೆ ಮಾತಾಡ್ತೀವಿ. ಎಲ್ಲಿ ಬಂದಿಲ್ಲ ಸರ್. ನಿಮ್ಮ ಫೇಸ್ಬುಕ್ ಓಪನ್ ಮಾಡಿ, ನನ್ನ ಪೇಜನ್ನು ಓಪನ್ ಮಾಡಿ. ಒಂದು ಸೆಕೆಂಡ್ ಸರ್, ನಾನು ಈ ರಂಜಾನ್ ಮಂತಲ್ಲಿ ಮಾತ್ರ 8 ಜಿಲ್ಲೆ ಮುಗಿಸಿದ್ದೀನಿ. ಇದು 9ನೇ ಜಿಲ್ಲೆ. ನೆಕ್ಸ್ಟ್ ಮಂತ್ ಬಾಕಿ ಇರೋ ಜಿಲ್ಲೆಗಳನ್ನ ಮುಗಿಸ್ತೀನಿ. ಆಲ್ಮೋಸ್ಟ್ ಅರ್ಧ ಸ್ಟೇಟ್ ಮುಗಿಸಿದ್ದೀನಿ. ಬೆಲೆ ಏರಿಕೆ ಹಾಗೂ ರಾಜ್ಯ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ನಿರಂತರವಾಗಿ ಹೋರಾಟ ನಡೆಸಲಾಗುವುದು ಎಂದು ಅವರು ಹೇಳಿದರು. ಈ ವೇಳೆ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಯುವ ಘಟಕದ ಉಪಾಧ್ಯಕ್ಷ ಮೃಣಾಲ್ ಹೆಬ್ಬಾಳ್ಕರ್, ರಾಹುಲ್ ಜಾರಕಿಹೊಳಿ ಸೇರಿದಂತೆ ಇನ್ನಿತರು ಉಪಸ್ಥಿತರಿದ್ದರು. ಘಟಪ್ರಭಾ ಬಲದಂಡೆ ಕಾಲುವೆಗೆ ನೀರು ಬಿಡುವಂತೆ ಆಗ್ರಹಿಸಿ ಶನಿವಾರ ನಗರದ ಕ್ಲಬ್ ರಸ್ತೆಯಲ್ಲಿರುವ ನೀರಾವರಿ ಇಲಾಖೆಗೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರ ನೇತೃತ್ವದಲ್ಲಿ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ಘಟಪ್ರಭಾ ಬಲದಂಡೆ ಕಾಲುವೆಗೆ ನೀರು ಬಿಡುವಂತೆ ಆಗ್ರಹಿಸಿ ಶನಿವಾರ ನಗರದ ಕ್ಲಬ್ ರಸ್ತೆಯಲ್ಲಿರುವ ನೀರಾವರಿ ಇಲಾಖೆಗೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಗೋವಿಂದ್ ಕೊಪ್ಪದ್ ನೇತೃತ್ವದಲ್ಲಿ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ಘಟಪ್ರಭಾ ನದಿಗೆ ನೀರು ಬಿಡಲಾಗಿದೆ, ಆದರೆ ಘಟಪ್ರಭಾ ಬಲದಂಡೆ ಮತ್ತು ಎಡದಂಡೆ ಕಾಲುವೆಗಳಿಗೆ ನೀರು ಬಿಟ್ಟಿಲ್ಲ. ಇದರಿಂದಾಗಿ ಗೋಕಾಕ್, ಮೂಡಲ್ಗಿ ತಾಲೂಕಿನ ವ್ಯಾಪ್ತಿಯಲ್ಲಿನ ಕುಲಗೋಡ್, ಕೌಜಲಗಿ, ತಿಮ್ಮಾಪುರ್ ಸೇರಿದಂತೆ ಇನ್ನಿತರ ಗ್ರಾಮಗಳಿಗೆ ನೀರಿನ ಸಮಸ್ಯೆ ಎದುರಾಗಿದೆ ಎಂದು ಪ್ರತಿಭಟನಾಕಾರರು ದೂರಿದರು. ಬಲದಂಡೆ, ಎಡದಂಡೆ ಹಾಗೂ CBC ಕೆನಾಲ್ಗೆ ನೀರು ಬಿಡ್ತೀವಿ ಅಂದರೆ ಒಂದನೇದ್ದು ತಪ್ಪು ಏನಂದ್ರೆ ನಮ್ಮ ನೀರಾವರಿ ಮಂತ್ರಿಗಳು ಅಲ್ಲಿ ನೀರಾವರಿ ಮೊದಲೇದ್ದು ನದಿಗೆ ನೀರು ಬಿಡಬಾರ್ದಾಗಿತ್ತು. ಯಾಕಂದ್ರೆ ಕೆನಾಲ್ಗೆ ಬಿಟ್ಟ ನಂತರ ನದಿಗೆ ಬಿಡಬೇಕಾಗಿತ್ತು. ಯಾಕಂದ್ರೆ ನೀರಿನ ಪ್ರೆಷರ್ ಕಡಿಮೆ ಆಕೈತಿ. ಕೆನಾಲ್ಗೆ ಬಿಟ್ಟ ನಂತರ ಕೆನಾಲ್ ನೀರು, ಹೆಚ್ಚುವರಿ ನೀರು ಆ ನದಿಗೆ ಹೋಗಿತ್ತು. ಆ ನಂತರ ನದಿಗೆ ಬಿಟ್ಟಿದ್ರೆ ಪ್ರೆಷರ್ ಹೆಚ್ಚಾಕಿತ್ತು. ಇದು ಒಂದೇ ತಪ್ಪು. ಬಿಟ್ಟಾರು ಬಿಡಲಿ, ನಮ್ಮದೇನು ತಕರಾರಿಲ್ಲ. ಬಿಟ್ಟ ನಂತರ ಬಲದಂಡೆ ಕಾಲುವೆಗೆ 2,000 ಕ್ಯೂಸೆಕ್ಸ್ ಬಿಡಂಜು ನಾವು
ನೀವು 10 ದಿವಸ ಬಿಡ್ರಿ, 8 ದಿವಸ ಬಿಡ್ರಿ, 7 ದಿವಸ ಬಿಡುತ್ತೆ ಬಿಡ ಅಂತೇಳಿ ಹಿಂಗೆ ಪತ್ರನ ಕೊಟ್ಟಿದ್ದೀವಿ ರೀ. RC ಅವರಿಗೂ ಕೊಟ್ಟಿವ್ರಿ, ಮುಂದೆ ಇವ್ರಿಗೂ ಕೊಟ್ಟಿವ್ರಿ, ಚೀಫ್ ಇಂಜಿನಿಯರ್ಗೂ ಕೊಟ್ಟಿವು. ಇವ್ರು ದಿನ 1,000 ಬಿಟ್ರು. 1,000 ಕ್ಯೂಸೆಕ್ಸ್ ಬಿಡೋದ್ರಿಂದ ರೀ ಬಾಗಲಕೋಟೆ ಜಿಲ್ಲೆಯಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆ ಲಾಸ್ಟ್ ಬೌಂಡ್ರಿ ಯಾದವಾಡಕ್ಕೆ ಹೋಗೋಕ್ಕಾಗಲಿ ಹೊಸಕೋಟೆಗೆ ಆಗಲಿ ನೀರು ಮುಟ್ಟುದಿಲ್ಲ ಸರ್. ಕೇವಲ 80 ಕಿಲೋಮೀಟರ್ ತಕ್ಕ ಅಷ್ಟೇ ನೀರು ಹೋತ್ರಿ. ಅದ್ರ ನಂತರ ನೀರು ಹೋಗಲಿಲ್ಲ. ಯಾಕೆ 1,000 ಕ್ಯೂಸೆಕ್ಸ್ ಬಿಟ್ಟು ನಂತರ ನಾವು ಬಂದು ಮತ್ತೆ ಇಲ್ಲಿ ದಾರಿನಿ ಕೂತ ನಂತರ ರೀ 2,000 ಕ್ಯೂಸೆಕ್ಸ್ 3 ದಿನ ಬಿಟ್ರಿ, ನೀರು ಬಂದ್ ಮಾಡಿಬಿಟ್ರು. ಅದು ನೀರೇ ಮುಟ್ಟಿಲ್ಲ. ಇದ್ರಾಗ ಇನ್ನೊಂದಿನ ಐತ್ರಿ, ನಮ್ಮ ಬಲ್ಲಂಡೆ ಕಾಲುವೆಗೆ ರೀ ಸೀಪೇಜ್ ಇರೋದ್ರಿಂದ ಅಂದ್ರೆ ಭಾಳ ಡೀಪ್ ಕಟ್ಟಿಂಗ್ ಐತಿ. ಅದು ಇವ್ರು 2,000 ಬಿಟ್ಟು ಅಂದರೂ ಅದು 1,600 ಕ್ಯೂಸೆಕ್ಸ್ ಹೋಗ್ತಿರ್ತೈತಿ. ಇವ್ರು ಬಿಡೋದು 1,500 ಕ್ಯೂಸೆಕ್ಸ್ 1,600 ಕ್ಯೂಸೆಕ್ಸ್ ನೀರು ಬಿಟ್ಟಾರೆ. ಇಲ್ಲಿ 2,000 ಕ್ಯೂಸೆಕ್ಸ್ ಅದು ತೋರಿಸ್ತಾರೆ. ಹಿಂಗಾಗಿ ರೀ ನೀರೇ ಮುಟ್ಟಿಲ್ಲ ನಮಗೆ. ನೀರು ಬಂದ್ ಮಾಡಿಬಿಟ್ರೆ ನಮ್ಮ ಯಾದವಾಡ ಹಳ್ಳಕ್ಕೆ ನೀರು ಮುಟ್ಬೇಕಲ್ರಿ. ಯಾದವಾಡ ಹಳ್ಳಕ್ಕೆ ಅಲ್ಲಿ ಜಾನವರು ನೀರು ಕೊಡ್ತಾರೆ. ಮುಂದೆ ಅಲ್ಲಿ ಹೊಸಕೋಟೆ, ಕುಲಗೋಡ, ಯಾದವಾಡ, ಬೆಟಗೇರಿ ಈ ಕೇವಲ ಮಮದಾಪುರ ಡಿಸ್ಟ್ರಿಬ್ಯೂಟರ್ ತಕ್ಕ ಅಷ್ಟೇ ಇರೋದು ಬಲ್ಲಂಡಿ ಕಾಲುವೆ. ಅದಕ್ಕೆ ನಾವು ಏನು ಬೇಡಿಕೆ ಇಟ್ಟರು 2,000 ಕ್ಯೂಸೆಕ್ಸ್ ಬಿಟ್ಟಂದ್ರೆ 3 ದಿನ 2,000 ಕ್ಯೂಸೆಕ್ಸ್ ಬಿಟ್ಟು ನೀರು ಬಂದ್ ಮಾಡಿಬಿಟ್ರು. ಅದನ್ನು ಇವ್ರು ನೀರಾವರಿ ಅಧಿಕಾರಿಗಳು RC ಅವರಿಗೆ ತಿಳುವಳಿಕೆ ಕೇಳಬೇಕಾಗಿತ್ತು. ಇಷ್ಟು ಕ್ಯೂಸೆಕ್ಸ್ ನೀರು ಬೇಕು, ಇಷ್ಟೇ ಐತಿ. ಡ್ಯಾಮ್ನಾಗ 12 TMC ನೀರಿದ್ದರೂ ಇವರು ಕೇವಲ ಇಷ್ಟು ಬಿಟ್ಟು ಕಿಸಿಂದ ನಮಗೆ ಅನ್ಯಾಯ ಮಾಡಿರಿ. ಹೌದು, ನೀರಾವರಿ ಡಿಪಾರ್ಟ್ಮೆಂಟು ಅನ್ಯಾಯ ಮಾಡಿರಿ. ಯಾಕಂದ್ರೆ ಸರಿಯಾದ ಮಾಹಿತಿ ಹೇಳ್ಬೇಕಲ್ಲ RC ಅವ್ರಿಗೆ ಗೊತ್ತಿರೋದಿಲ್ಲ. ಯಾವ ಕೆನಾಲ್ಗೆ ಎಷ್ಟು ನೀರು ಬಿಟ್ಟರೆ ಏನಾಕೈತಿ ಏನಿಲ್ಲ ಅನ್ನೋದು. ಅದನ್ನ ಇವ್ರಿಗೆ ನಾವು ಹೇಳಿದ್ವಿ ಮುಂಚಿತ ಬಂದು ನೀರು ಬಿಟ್ಟುಕ್ಕಿಂತ ಮೊದಲ ಬಂದು ಈ ಪತ್ರ ಕೊಟ್ಟೋಗಿರಿ, ಡೇಟ್ ನೋಡಿರಿ ಕೊಟ್ಟು ನೀವು ಬಿಟ್ಟು ಕೂಡಲೇ ಹಿಂಗೆ ಅನ್ಯಾಯ ಮಾಡಬೇಡ್ರಿ, ಆದೇಶ ಆಗಿದ್ದಿಲ್ಲ. ಬಂದು ನಾವು ರೈತರ ಜೋಡಿ ಕೂಡಿ ಪತ್ರ ಕೊಟ್ಟೋದ್ರು. ಇವ್ರು ಮತ್ತೆ 1,000 ಕ್ಯೂಸೆಕ್ಸ್ನೇ ಬಿಟ್ಟರು. ಇದರಿಂದ ಅನ್ಯಾಯ ಆತ್ರಿ. ಟೇಲೆ ನೀರು ಹೋಗೋದಿಲ್ಲ. ಅಂದ್ರೆ ಒಮ್ಮೆ ನೀರು ಫುಲ್ ಬಿಟ್ಟರೆ ಅಂದ್ರೆ ನೀರು ಟೇಲೆ ಹಿಡಕ್ಕೆ ಹೋಗ್ತೈತಿ. ನೀರು ಸಣ್ಣ 1,000 ಕ್ಯೂಸೆಕ್ಸ್ ಬಿಟ್ಬಿಟ್ಟು ಸ್ಟಾರ್ಟಿಂಗ್ ಎಷ್ಟು ಅನುಕೂಲ ಆಗಿಬಿಡ್ತದೆ. ಗೋವಿಂದ ಕೊಪ್ಪಲ್ ಜಿಲ್ಲಾ ಯಾದವಾಡ ಜಿಲ್ಲಾ ಪಂಚಾಯತ್ ಸದಸ್ಯ. ಈ ಭಾಗದ ಜನರ ಜಾನುವಾರುಗಳಿಗೆ ಕುಡಿಯುವ ನೀರಿನ ಅನುಕೂಲತೆಗಳಿಗಾಗಿ ಘಟಪ್ರಭಾ ಬಲದಂಡೆ ಕಾಲುವೆಗೆ ಪ್ರತಿದಿನ 2,000 ಕ್ಯೂಸೆಕ್ ನೀರು ಬಿಡುವಂತೆ ಅರಭಾವಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರ ಗಮನಕ್ಕೂ ತರಲಾಗಿದೆ. ಆದ್ದರಿಂದ ಕೂಡಲೇ ನೀರು ಬಿಡಲು ಕರ್ನಾಟಕ ನೀರಾವರಿ ನಿಗಮ ಮುಖ್ಯ ಎಂಜಿನಿಯರ್ ನೀರು ಬಿಡಬೇಕೆಂದು ಒತ್ತಾಯಿಸಿದರು. ಈ ವೇಳೆ ರಮೇಶ್ ಗದಿಗೆ, ಬಸವರಾಜ್ ಕಪ್ಪರಟ್ಟಿ, ಯಲ್ಲಪ್ಪ ಸೌದತ್ತಿ, ಶಿವಾನಂದ್ ಬಂಬಲ್ವಾಡ್ ಸೇರಿದಂತೆ ಇನ್ನಿತರು ಉಪಸ್ಥಿತರಿದ್ದರು. ಮಹಾದೇವ್ ಪವಾರ್, ಕನ್ನಡ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಅಮೆರಿಕದ ಥಾಮಸ್ ಜೆಫರ್ಸನ್ ವಿಶ್ವವಿದ್ಯಾಲಯ KLE ಸಂಸ್ಥೆಯ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ ಅವರಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸುತ್ತಿದೆ ಎಂದು ಶಿವಪ್ರಸಾದ್ ಗೌಡರ್ ಹೇಳಿದರು. 1824ರಲ್ಲಿ ಸ್ಥಾಪನೆ ಆಗಿರುವ ಅಮೆರಿಕದ ಹಳೆಯ ವಿಶ್ವವಿದ್ಯಾಲಯ ಖ್ಯಾತಿಯ ಥಾಮಸ್ ಜೆಫರ್ಸನ್ ವಿಶ್ವವಿದ್ಯಾಲಯ KLE ಸಂಸ್ಥೆಯ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ ಅವರಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸುತ್ತಿದೆ ಎಂದು KLE ನಿರ್ದೇಶಕ ಶಿವಪ್ರಸಾದ್ ಗೌಡರ್ ಹೇಳಿದರು. ಶನಿವಾರ KLE JNMC ಕಾಲೇಜಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಅವರು, ಮಹಿಳೆ ಮಕ್ಕಳ ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ವಪೂರ್ಣ ಕೊಡುಗೆ ನೀಡಿದ ಹಿನ್ನೆಲೆಯಲ್ಲಿ ಥಾಮಸ್ ಜೆಫರ್ಸನ್ ವಿಶ್ವವಿದ್ಯಾಲಯ ಡಾಕ್ಟರ್ ಪ್ರಭಾಕರ್ ಕೋರೆ ಅವರನ್ನು ಗುರುತಿಸಿ ಗೌರವ ಡಾಕ್ಟರೇಟ್ಗೆ ಆಯ್ಕೆ ಮಾಡಿದೆ. ಮೇ 25ರಂದು ಅಮೆರಿಕದಲ್ಲಿ ನಡೆಯುವ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ಡಾಕ್ಟರೇಟ್ ಪ್ರದಾನ ಮಾಡಲಾಗುತ್ತಿದೆ ಎಂದು ಹೇಳಿದರು. ಈ ಬರುವ ಮೇ 25ನೇ ತಾರೀಕಿಗೆ ಫಿಲಡೆಲ್ಫಿಯಾ ಅಮೆರಿಕಾದಲ್ಲಿ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ 1824ರಲ್ಲಿ ಸ್ಥಾಪಿತವಾದದ್ದು. ಅಮೆರಿಕದಲ್ಲಿನೇ ಅತ್ಯಂತ ಹಳೆಯ ವಿಶ್ವವಿದ್ಯಾಲಯ ಅನ್ನಲಿಕ್ಕೆ ಸರಿ ಅನ್ನುವಂಥ ಒಂದು ಅತ್ಯಂತ ಮಹತ್ವದ ವಿಶ್ವವಿದ್ಯಾಲಯ. ನಮ್ಮ KLE ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ಶ್ರೀಮಾನ್ ಡಾಕ್ಟರ್ ಪ್ರಭಾಕರ್ ಕೋರೆ ಅವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಲಿದೆ. ಡಾಕ್ಟರ್ ಕೋರೆ ಅವರು ಶೈಕ್ಷಣಿಕ ಕ್ಷೇತ್ರಕ್ಕೆ, ಸಂಶೋಧನಾ ಕ್ಷೇತ್ರಕ್ಕೆ, ಅದರಲ್ಲೂ ಮಹಿಳೆಯರ ಮತ್ತು ಮಕ್ಕಳ ಆರೋಗ್ಯದ ಬಗ್ಗೆ ಕಳೆದ 20 ವರ್ಷದಿಂದ ಏನು ಸಂಶೋಧನಾ ಕಾರ್ಯಕ್ರಮಗಳು ಕರ್ನಾಟಕದಲ್ಲಷ್ಟೇ ಅಲ್ಲ ದೇಶದಾದ್ಯಂತ ವಿಶ್ವ ಆರೋಗ್ಯ ಸಂಸ್ಥೆ WHO, ICMR, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಅಂದರೆ ರಾಷ್ಟ್ರೀಯ ಆರೋಗ್ಯ ಸಂಸ್ಥೆ ಅಮೆರಿಕದ ನೆರವಿನಿಂದ ಮಹಿಳೆಯರ ಮತ್ತು ಮಕ್ಕಳ ಸಾವಿನ ಪ್ರಮಾಣವನ್ನು ಕಡಿಮೆ ಮಾಡಲಿಕ್ಕೆ ಏನು ಸಂಶೋಧನೆ ನಡೀತಾ ಇದೆ ಅದರ ಮುಂಚೂಣಿಯನ್ನು ವಹಿಸಿರುವ ನಮ್ಮ ಕಾರ್ಯಾಧ್ಯಕ್ಷರಿಗೆ ಅವರ ಕೊಡುಗೆಗೆ ಒಂದು ಟೋಕನ್ ಆಫ್ ಅಪ್ರಿಷಿಯೇಷನ್ ಆ್ಯಂಡ್ ರಿಕಗ್ನಿಷನ್ ಅಂತ ಹೇಳ್ಬೋದು. ಅದಕ್ಕಾಗಿ ಅವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ಪ್ರದಾನ ಮಾಡಲಿಕ್ಕೆ ಕಾರ್ಯಕ್ರಮ ನಿಗದಿಯಾಗಿದೆ.
ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಜೊತೆಗೆ KLE ವಿಶ್ವವಿದ್ಯಾಲಯದ ಸಂಶೋಧನೆ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಕಳೆದ 5 ವರ್ಷಗಳಿಂದ ಸಾಕಷ್ಟು ಬೆಳವಣಿಗೆಗಳು ನಡೆದಿದೆ. ಸಂಶೋಧನಾ ಕ್ಷೇತ್ರದಲ್ಲಿ ಹಲವಾರು ವಿಭಾಗಗಳು JNMC ಆಗಲಿ ಅಥವಾ KLE ವಿಶ್ವವಿದ್ಯಾಲಯದ ಅಂಗಘಟಕಗಳಾದ ನರ್ಸಿಂಗ್ ಕಾಲೇಜ್ ಆಗಲಿ, ಫಿಸಿಯೋಥೆರಪಿ ಕಾಲೇಜ್ ಆಗಲಿ, ಆಯುರ್ವೇದ ಕಾಲೇಜ್ ಆಗಲಿ, ಇವ್ರ ಜೊತೆ ಕೊಲ್ಯಾಬ್ರೇಷನ್ ಅಥವಾ ಒಡಂಬಡಿಕೆ ಮಾಡಿಕೊಂಡು ಅವರ ಏನು ಪರಿಣತಿ ಅವರಲ್ಲಿದೆ ಅದನ್ನು ನಮ್ಮ ಸಮಾಜದಲ್ಲಿ ಏನು ಸಮಸ್ಯೆಗಳಿದ್ದಾವೆ, ಎಸ್ಪೆಷಲಿ ತಾಯಂದಿರ ಮತ್ತು ಮಕ್ಕಳ ಆರೋಗ್ಯದ ಬಗ್ಗೆ ಅವನ್ನ ನಿವಾರಿಸಲಿಕ್ಕಂತ ಸಾಕಷ್ಟು ಸಂಶೋಧನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಇನ್ನೊಂದು ಒಳ್ಳೆಯ ಸ್ವರೂಪ ಕೊಡುವುದಕ್ಕಾಗಿ ಮೇ 26ನೇ ತಾರೀಕಿಗೆ ಇಂಡಿಯಾ ಸೆಂಟರ್ ಎಟ್ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಅಂತ ನಮ್ಮ ಭಾರತದ ಯಾವುದೇ ಸಂಶೋಧನೆಯಾಗಲಿ ಅಥವಾ ಶೈಕ್ಷಣಿಕ ಕಾರ್ಯಕ್ರಮಗಳಾಗಲಿ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಜೊತೆಗೆ ಅವನ್ನು ಸಮನ್ವಯ ಮಾಡಿ ಅವನ್ನು ಸರಿಯಾಗಿ ಮುಂದುವರಿಸಿಕೊಂಡು ಹೋಗಲಿಕ್ಕೆ ಅನುಕೂಲವಾಗುವಂತೆ ಹಾಗೂ ಅಧ್ಯಾಪಕರಿರಲಿ, ಸಂಶೋಧಕರಿರಲಿ ಅಥವಾ ವಿದ್ಯಾರ್ಥಿಗಳಿರಲಿ ಇಲ್ಲಿಂದ ಅಲ್ಲಿಗೆ ಹೋಗಿ ಹೆಚ್ಚಿನ ತರಬೇತಿಯನ್ನು ಅಥವಾ ಹೆಚ್ಚಿನ ಅನುಭವವನ್ನು ಪಡೆಯುವಂಥ ಒಂದು ಯೋಜನೆಗೆ ಮತ್ತೊಂದು ಮಹತ್ವದ ಸಾಕಾರ ರೂಪ ನೀಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದೇ ಸಂದರ್ಭದಲ್ಲಿ ಇದೇ ಸಂದರ್ಭದಲ್ಲಿ ಮೇ 26ರಂದು ಅಮೆರಿಕದ ಥಾಮಸ್ ಜೆಫರ್ಸನ್ ವಿಶ್ವವಿದ್ಯಾಲಯದಲ್ಲಿ ಇಂಡಿಯಾ ಸೆಂಟರ್ ಫಾರ್ ಸ್ಟಡೀಸ್ ಘಟಕ ಉದ್ಘಾಟನೆಗೊಳ್ಳಲಿದೆ. ಈ ಕಾರ್ಯಕ್ರಮಕ್ಕೆ ಅಮೆರಿಕದಲ್ಲಿನ ಭಾರತೀಯ ರಾಯಭಾರಿಗೂ ಆಹ್ವಾನ ನೀಡಲಾಗಿದೆ ಎಂದು ಹೇಳಿದರು. ವಿಶ್ವನಾಥ್ ದೇಸಾಯಿ, ಕನ್ನಡ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಪುಟ್ಟ ವಿರಾಮ. हॉटेल ब्रिंदावन व्हेज अँड नॉनव्हेज रेस्टॉरंट. रुचकर जेवणासाठी प्रसिद्ध असे हॉटेल ब्रिंदावन. यांचे विशेष पदार्थ मुर्ग लाहोरी, चिकन अकबरी तंगडी, चिकन बिरबली, हराभरा कबाब आणि व्हेजमध्ये दाल फ्राय तडका कोल्हापुरी, पनीर बिरबल, पनीर मसाला, पनीर टिक्का असे अनेक चविष्ट पदार्थ. त्याचबरोबर चिकन थाली, मटन थालीही या ठिकाणी उपलब्ध आहे. तर मग लवकरच भेट द्या हॉटेल ब्रिंदावनला. बेळगावमधील साई गणेश प्लाझा, हंस टॉकीज रोड, बेळगाव. अरे बाप रे, पहा तर कितीही गर्दी. पोतदार ज्वेलर्सचे पण कमाल आहे ना. का असू नये. 122 वर्षांपासून ग्राहकांना खरे सोने, चांगली वागणूक व प्रामाणिक सेवा जी मिळत आली आहे. म्हणूनच इंडियन ट्रेड बोर्डने सुवर्ण पदकाने सन्मानित केले आहे. असा कोणताही दागिना नाही जो इथे बनविला जात नाही. अशी कुठलीही मूर्ती नाही जी इथे बनविली जात नाही. हिरा, पन्ना, माणिक असो वा मोती, येथे सर्व काही मिळते. अशिक्षित व्यक्तीही येथे सोने चांदी खरेदीसाठी आल्यास घेतलेला दागिना व सरळ व्यवहार मिळवितो. येथे काही स्कीम नाही, डिस्काउंट नाही आणि बहुमानही नाही. सरळ सुरळीत व्यवहारच यांची ओळख आहे. या राजेशाही शोरूम मध्ये ग्राहकांच्या सुविधांसाठी वेगवेगळ्या मजल्यावर सोने व चांदीचे दागिने उपलब्ध केलेले आहेत. यांचा विश्वास हाच यांची खरी ओळख आहे. हॉलमार्कच्या सर्वात कमी वेस्टेज असलेल्या दागिन्यांचे पहिले ठिकाण म्हणजे फक्त पोतदार ज्वेलर्स, बेळगाव.
ವಿರಾಮದ ನಂತರ ಮತ್ತೆ ಸ್ವಾಗತ. ಮುಂದೆ ಬರಲಿರುವ ಚುನಾವಣೆಯಲ್ಲಿ ರಾಷ್ಟ್ರೀಯ ಸಮಾಜ ಪಕ್ಷ ಸ್ಪರ್ಧೆ ನಡೆಸಲಿದೆ ಎಂದು ಮಹಾರಾಷ್ಟ್ರ ಎಂಎಲ್ಸಿ ಮಹಾದೇವ್ ಜಾನ್ಕರ್ ಹೇಳಿದರು. ರಾಜ್ಯದಲ್ಲಿನ 3 ಪಕ್ಷಗಳಾದ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಪಕ್ಷಗಳಿಂದ ಯಾವುದೇ ಬದಲಾವಣೆ ಆಗಿಲ್ಲ. ಆದ್ದರಿಂದ ಈ ಬಾರಿ ಮುಂದೆ ಬರುವ ಪ್ರತಿಯೊಂದು ಚುನಾವಣೆಯಲ್ಲಿ ಸ್ಪರ್ಧೆ ನಡೆಸಲಾಗುವುದು. ಬೆಳಗಾವಿ ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಮಹಾರಾಷ್ಟ್ರ ಎಂಎಲ್ಸಿ ಮಹಾದೇವ್ ಜಾನ್ಕರ್, ದೇಶದಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಆಗಿರುವ ಬೆಲೆ ಏರಿಕೆಯಿಂದ ಜನರು ತತ್ತರಿಸಿ ಹೋಗಿದ್ದಾರೆ. ಹಾಗೆ ಯಾವುದೇ ರೀತಿಯಲ್ಲಿ ದೇಶ ಬದಲಾವಣೆ ಆಗಿಲ್ಲ. ಆದ್ದರಿಂದ ನಮ್ಮ ಪಕ್ಷದ ವತಿಯಿಂದ ದೇಶದಲ್ಲಿ ಏನಾದರೂ ಬದಲಾವಣೆ ತರುವ ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಇವತ್ತು ಪತ್ರಿಕಾಗೋಷ್ಠಿ ನಡೆಸಿದ್ದೇವೆ ಎಂದು ತಿಳಿಸಿದರು. यहाँ ये राष्ट्रीय समाज पार्टी के तरफ से आने वाली असेंबली इलेक्शन है कर्नाटक के और मेंबर ऑफ पार्लियामेंट की इलेक्शन है. सब सीटें हम हमारे बलबूते पर लड़ने के लिए तैयारी कर रहे हैं. हम हर डिस्ट्रिक्ट के प्रेसिडेंट और हर तहसील के प्रेसिडेंट के चुनने के बाद अगले महीने में हम बेंगलोर में एक रैली ले रहे हैं ताकि राष्ट्रीय समाज पार्टी का एमएलए के लिए हमें कैंडिडेट मिल जाएंगे और हमारा वोट ऑफ परसेंटेज बढ़ जाएगा. आज तो हमारी राष्ट्रीय समाज पार्टी उत्तर प्रदेश, गुजरात, महाराष्ट्र और कर्नाटक 4 स्टेट में हमें इलेक्शन कमीशन ऑफ इंडिया ने टेक्निकल मान्यता दे चुकी है और हमें 2 स्टेट में मान्यता मिल जाएगी तो हम टेक्निकली नेशनल पार्टी बन जाएगी. इसी हिसाब से हम अभी वादा नहीं करते कि हम जीत जाएंगे, लेकिन हम कोशिश में लगे हुए हैं कि सब सीटें एमएलए के हम खड़ा करेंगे. आने वाला अगला महाराष्ट्र का असेंबली का इलेक्शन है. राष्ट्रीय समाज पार्टी के बिगर महाराष्ट्र का चीफ मिनिस्टर नहीं बनेगा, ये भी हम सोच रहे हैं. ಈ ಸಂದರ್ಭದಲ್ಲಿ ಸಿದ್ದಪ್ಪ ಅಕ್ಕಿಸಾಗರ್, ರಾಷ್ಟ್ರೀಯ ಸಮಾಜ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರು, ಧರ್ಮಣ್ಣ ತೊಂಟಾಪುರ, ರಾಜ್ಯದ ಕೋಆರ್ಡಿನೇಟರ್ ಸೇರಿದಂತೆ ಹಲವು ರಾಷ್ಟ್ರೀಯ ಸಮಾಜ ಪಾರ್ಟಿಯ ಮುಖಂಡರು ಉಪಸ್ಥಿತರಿದ್ದರು. ವಿಶ್ವನಾಥ್ ದೇಸಾಯಿ, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಬಸವ ಜಯಂತಿ ನಿಮಿತ್ತ ಆಯೋಜಿಸಲಾದ ಕಾರ್ಯಕ್ರಮವನ್ನು ಶನಿವಾರ ಬಸವೇಶ್ವರ ವೃತ್ತದಲ್ಲಿ ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ್ ಉದ್ಘಾಟಿಸಿದರು. ಸಕಲ ಜೀವಾತ್ಮಕರಿಗೆ ಲೇಸನ್ನೇ ಬಯಸಿದ ಮಹಾಮಾನವವಾದಿ ಶ್ರೀ ಬಸವಣ್ಣನವರ ಜಯಂತಿಯನ್ನು ಬೆಳಗಾವಿ ಮಹಾನಗರದಲ್ಲಿ ವಿಜೃಂಭಣೆಯಿಂದ ಆಚರಿಸುತ್ತಿರುವುದು ಸರ್ವವಿದಿತ. ಈ ವರ್ಷವೂ ಅತ್ಯಂತ ವೈಭವಯುತವಾಗಿ ಮತ್ತು ಅರ್ಥಪೂರ್ಣವಾಗಿ ಜಯಂತಿಯನ್ನು ಆಚರಿಸಲು ನಿರ್ಧರಿಸಲಾಗಿದೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಜಿಲ್ಲಾ ಘಟಕ ಬೆಳಗಾವಿ, ಜಗಜ್ಯೋತಿ ಶ್ರೀ ಬಸವೇಶ್ವರ ಜಯಂತಿ ಉತ್ಸವ ಕೇಂದ್ರ ಸಮಿತಿ ಹಾಗೂ ವಿವಿಧ ಲಿಂಗಾಯತ್ ಸಂಘಟನೆಗಳ ಸಂಯುಕ್ತಾಶ್ರಮದಲ್ಲಿ ಶನಿವಾರ ದಿನಾಂಕ 30ರಿಂದ ಮಂಗಳವಾರ ದಿನಾಂಕ 3ರವರೆಗೆ 4 ದಿನಗಳ ಕಾಲ ಶ್ರೀ ಬಸವೇಶ್ವರ ಜಯಂತಿ ನಿಮಿತ್ತ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಶನಿವಾರ ಕಾರ್ಯಕ್ರಮದ ಮೊದಲನೇ ದಿನವಾಗಿದ್ದು ಬಸವೇಶ್ವರ ವೃತ್ತ ಬೆಳಗಾವಿಯಲ್ಲಿ ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ್ ಅವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಬಸವೇಶ್ವರ್ ಅವರು ನೀಡಿರುವ ತತ್ವಗಳನ್ನು ಜೀವನದಲ್ಲಿ ಅನುಸರಿಸಿದರೆ ಜೀವನ ಆನಂದಯುತವಾಗುತ್ತದೆ ಎಂದು ಹೇಳಿದರು. ಹಾಗೆ 4 ದಿನಗಳ ಕಾಲ ನಡೆಯಲಿರುವ ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು, ಬಸವ ಭಕ್ತರು, ಸ್ವಾಭಿಮಾನಿಗಳು ಭಾಗವಹಿಸುವ ಮೂಲಕ ಅದ್ದೂರಿ ಬಸವ ಜಯಂತಿ ಆಚರಿಸಲು ಕರೆ ನೀಡಿದರು. ಜಯಂತಿಯನ್ನು ಕೂಡ ಈ ವರ್ಷ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಕಳೆದ 2 ವರ್ಷ ನಮಗೆ ವಿಜೃಂಭಣೆಯಿಂದ ಆಚರಿಸೋದಕ್ಕೆ ಆಗಿರಲಿಲ್ಲ, ಬಿಕಾಸ್ ಆಫ್ ಕೋವಿಡ್, ತಮಗೆಲ್ಲ ಗೊತ್ತಿರೋದು. ಆದರೆ ಈ ವರ್ಷ ಅದನ್ನೆಲ್ಲ ಮೀರಿ ಹೊಸ ಪ್ರೋಗ್ರಾಮ್ಗಳನ್ನು ಈ ಸಾರಿ ಹಾಕ್ಕೊಂಡಿದ್ದಾರೆ. ಹೊಸ ಚೈತನ್ಯವನ್ನು ತುಂಬುವಂಥ ಕಾರ್ಯಕ್ರಮಗಳಲ್ಲೂ ಇದರಲ್ಲಿದ್ದೇವೆ. ಅವುಗಳನ್ನೆಲ್ಲ ನಾವು ಜಿಲ್ಲಾಡಳಿತದಿಂದ ಪೂರ್ವಭಾವಿ ಸಭೆಯಲ್ಲಿ ವಿಚಾರಣೆ ಮಾಡಿ ಅವಕ್ಕೆಲ್ಲಕ್ಕೂ ಅನುಮತಿಯನ್ನು ಕೊಟ್ಟಿದ್ದೀವಿ ಮತ್ತು ಬಹಳಷ್ಟು ಜನರು ಇದರಲ್ಲಿ ಭಾಗವಹಿಸಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೇನೆ. ಬಸವೇಶ್ವರರು 12ನೇ ಶತಮಾನದಲ್ಲಿ ಏನು ನಮಗೆ ವಚನ ಸಾಹಿತ್ಯವನ್ನು, ವಚನಗಳನ್ನು ಬಿಟ್ಟು ಹೋಗಿದ್ದಾರೆ. ಆ ವಚನಗಳು ಇವತ್ತಿನ ದಿನಮಾನಗಳಲ್ಲಿಯೂ ಕೂಡ ಪ್ರಸ್ತುತವಾಗಿದೆ. ತಾವೆಲ್ಲ ನೋಡಿದಿರಿ, ನಮ್ಮ ಸಂವಿಧಾನ, ಭಾರತದ ಸಂವಿಧಾನ ರಚಿಸಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್, ಅದರಲ್ಲಿ ತಾವೆಲ್ಲ ಓದ್ತೀರಿ, ದೇರ್ ಇಸ್ ನೋ ಡಿಸ್ಕ್ರಿಮಿನೇಷನ್ ಆನ್ ದಿ ಕ್ಯಾಸ್ಟ್, ಕಮ್ಯುನಿಟಿ, ಕ್ರೀಡ್, ಕಲರ್ ಅಂತ. ಇದೆಲ್ಲ ಬಸವ ತತ್ವದಿಂದನೇ ಬಂದಿದ್ದು. ಬಸವ ತತ್ವದ ಸುಮಾರು ವಿಚಾರಗಳು ನಮ್ಮ ಸಂವಿಧಾನದಲ್ಲಿದ್ದಾವೆ. ಬಸವಣ್ಣವರು ಅವಾಗ ಹೋರಾಟ ಮಾಡಿದ್ದು ಯಾತಕ್ಕಾಗಿ? ಹೋರಾಟ ಮಾಡಿದ್ದು ಒಂದು ಸಮಾನತೆಗಾಗಿ.
ಲಿಂಗ ಭೇದ ಇರಬಾರ್ದು ಅಂತ ಹೇಳಿದರು, ಸಮಾನತೆಗಾಗಿ ಹೋರಾಡಿದರು. ಇವತ್ತಿನ ದಿನ ಅದೆಲ್ಲ ಸಾರ್ಥಕ ಆಗುವತ್ತ ಹೋಗ್ತಾ ಇದೆ ನಮ್ಮ ಭಾರತ ದೇಶದಲ್ಲಿ. ನಮ್ಮ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀರಿ, ಒಂದು ಗ್ರಾಮ ಪಂಚಾಯಿತಿ ಇರ್ಬೋದು, ಪಟ್ಟಣ ಪಂಚಾಯಿತಿ ಇರ್ಬೋದು, ಪುರಸಭೆ ಇರ್ಬೋದು, ನಗರಸಭೆ ಇರ್ಬೋದು, ಜಿಲ್ಲಾ ಪಂಚಾಯಿತಿ ಇರ್ಬೋದು, ಎಲ್ಲ ರಂಗಗಳಲ್ಲಿಯೂ ಕೂಡ ಸಮಾನತೆ ಇದೆ. ಅಂದರೆ ಅದು 50% ರಿಸರ್ವೇಷನ್ ಫಾರ್ ವುಮನ್, ಹೆಣ್ಣು ಮಕ್ಕಳಿಗಾಗಿ 50% ರಿಸರ್ವೇಷನ್ ಇದೆ. ಆ ರೀತಿಯಾಗಿ ಬಸವಣ್ಣವರ ತತ್ವಗಳು ನಮಗೆ ಪರಿಪಾಠ ಆಗಿದ್ದಾವೆ. ಅದರಿಂದ ನಾವು ಉನ್ನತಿಯನ್ನು, ಪ್ರೋಗ್ರೆಸ್ಸನ್ನು ಹೊಂದ್ತಾ ಇದ್ದೀವಿ. ವೇದಿಕೆಯ ಮೇಲೆ ನೋಡಿ, ನಮ್ಮ ಸಂಸದೆಯವರು ಮಂಗಳ ಅಂಗಡಿ ಹೆಣ್ಮಗಳಾಗಿದ್ದಾರೆ. ಅಖಿಲ ಭಾರತ ವೀರ. ಈ ಸಂದರ್ಭದಲ್ಲಿ ಸಂಸದ ಮಂಗಳಾ ಅಂಗಡಿಯವರು ಬಸವೇಶ್ವರ ಅವರ ತತ್ವಗಳ ಕುರಿತು ಮಾಹಿತಿ ನೀಡಿದರು. ಬರ್ತಿದ್ದೇವೆ. ಹಾಗೆ ಕರುನಾಡಿನ ಹೆಮ್ಮೆಯ ಸಮಾಜ ಸುಧಾಕರಿಗೆ ಇದು ನಾಡಿನೆಲ್ಲೆಡೆ ಜನ ನಮಿಸಿದ್ದಾರೆ. ಕಾಯಕವೇ ಕೈಲಾಸ ಎಂಬ ಧ್ಯೇಯವಾಕ್ಯವನ್ನು ಎಲ್ಲರ ಎದೆಯಲ್ಲಿ ಬಿತ್ತಿದ ಕರುನಾಡಿನ ಮಣ್ಣಿನಲ್ಲಿ ಜನಿಸಿದ ಹೆಮ್ಮೆಯ ವಿಶ್ವಗುರು ಬಸವಣ್ಣವರ ಜಯಂತಿ ಇಂದು. ಬಸವಣ್ಣ ಕರುನಾಡು ಕಂಡ ಮಹಾನ್ ಸಮಾಜ ಸುಧಾರಕ. 12ನೇ ಶತಮಾನದಲ್ಲಿ ತಮ್ಮ ವಚನದ ಮೂಲಕವೇ ಜ್ಞಾನದೀಪ ಹಚ್ಚಿದ ವಿಶ್ವಗುರು ಬಸವಣ್ಣನವರ ಮಾತು ಇಂದಿಗೂ ಪ್ರಸ್ತುತ. ಇವರ ಒಂದೊಂದು ಮಾತು ಜೀವನಕ್ಕೆ ಪಾಠ. ಬಸವಣ್ಣವರ ತತ್ವ ಆದರ್ಶ ಮಾತುಗಳನ್ನು ಪಾಲಿಸಿ ಜೀವನ ನಡೆಸಿದರೆ ಬದುಕು ನಂದನವನ. ಇವನಾರವೆಂದೆನೆಸೆಯ, ಇವನಮ್ಮ ಎಂದೆಸೆಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನ ಎಂದೆನಿಸಯ್ಯ. ಈ ವಚನಗಳ ಸಾಲೇ ಸಾಕು ಬಸವಣ್ಣವರು ಅತ್ಯಂತ ಮಹೋನ್ನತ ಸಮಾಜ ಸುಧಾರಣೆ ಕನಸಿನೊಂದಿಗೆ ಹೆಜ್ಜೆ ಇಡುತ್ತಿದ್ದರೆಂದು. ಉಳ್ಳವರು ಶಿವಾಲಯ ಮಾಡುವವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶಯ್ಯ, ಕೂಡಲ ಸಂಗಮ ದೇವ. ಸದ್ಯ ಇಡೀ ವಿಶ್ವವೇ ಎಲ್ಲರನ್ನೂ ಸಮಾನವಾಗಿ ಕಾಣುತ್ತಾ, ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡುತ್ತಾ, ಹಸಿದವರಿಗೆ ಊಟ ನೀಡುತ್ತಾ ಎಲ್ಲರೂ ಬಸವ ಜಯಂತಿಯನ್ನು ಆಚರಿಸೋಣ. ನಮ್ಮ ನಾಡು ಕಂಡ ಅಪ್ರತಿಮ ಕಾಯಕ ಯೋಗಿ ಬಸವಣ್ಣವರ ಜಯಂತ್ಯೋತ್ಸವ ನಾಡಿಗೆ ಸುಖವನ್ನು ತರಲಿ, ದೇಶದಲ್ಲಿ ನೆಮ್ಮದಿ ಮನೆ ಮಾಡಲಿ. ಎಲ್ಲರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಶರಣು ಶರಣಾರ್ಥಿ. ಈ ಸಂದರ್ಭದಲ್ಲಿ ಕಾರಂಜಿ ಮಠದ ಗುರುಸಿದ್ದೇಶ್ವರ ಮಹಾಸ್ವಾಮೀಜಿಗಳು, ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರಗಿ, ಮಾಜಿ ಬೂಡಾ ಅಧ್ಯಕ್ಷ ಗೂಳಪ್ಪ ಹೊಸ್ಮನಿ, ಸಾಯಿ ಹಾಸ್ಪಿಟಲ್ ಸಂಸ್ಥಾಪಕ ಡಾಕ್ಟರ್ ಎಸ್ಎಂ ದೊಡ್ಮನಿ, ಪ್ರಧಾನ ಕಾರ್ಯದರ್ಶಿ ಸುಜಿತ್ ಮುಳುಗುಂದ್, ನಗರ ಸೇವಕ್ ಅಡ್ವೊಕೇಟ್ ಹನುಮಂತ್ ಕೊಂಗಾಳಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮಹಾದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಹೊನ್ಯಾಳ ಮಹಾಲಕ್ಷ್ಮಿ ದೇವಾಲಯದ ಗದಗಿ ಪುನರ್ ನಿರ್ಮಾಣ ಕಾರ್ಯಕ್ರಮವು ಯಶಸ್ವಿಯಾಗಿ ಸಂಪನ್ನಗೊಂಡಿತು. ಹೊನ್ಯಾಳ ಮಹಾಲಕ್ಷ್ಮಿ ದೇವಿಯ ಗದಗಿ ಪುನರ್ ನಿರ್ಮಾಣ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. 4 ಎಕರೆ 24 ಗುಂಟೆ ಜಮೀನು ಹೊನ್ಯಾಳ ಮಹಾಲಕ್ಷ್ಮಿ ದೇವಸ್ಥಾನದ ಹೆಸರಿನಲ್ಲಿದೆ. ಇಲ್ಲಿ ಕೆಲ ವರ್ಷಗಳ ಹಿಂದೆ ಇದ್ದ ಪಾದುಕೆ ಮತ್ತು ಗದ್ದಗಿ ಕೆಲ ಕಾರಣಗಳಿಂದ ಧ್ವಂಸವಾಗಿತ್ತು. ಆದ ಕಾರಣ ಗ್ರಾಮಸ್ಥರು ಹಾಗೂ ಪಂಚ ಕಮಿಟಿಯವರು ಗದಗಿಯ ಪುನರ್ ನಿರ್ಮಾಣ ಸಲುವಾಗಿ ವಾರ ಪಾಲನೆ ಮಾಡುವ ನಿರ್ಣಯ ತೆಗೆದುಕೊಂಡರು. ವೃದ್ಧರು ಮತ್ತು ಮಹಿಳೆಯರು ಹಾಗೂ ಸಂಪೂರ್ಣ ಗ್ರಾಮಸ್ಥರಿಂದ ವಾರ ಪಾಲನೆ ಮಾಡಿ ಮಹಾಲಕ್ಷ್ಮಿ ದೇವಿಗೆ ಗರ್ಹಾಣೆ ಹಾಕಲಾಗಿದೆ ಮತ್ತು ಮೆರವಣಿಗೆ ಮೂಲಕ ಗದಗಿ ನಿರ್ಮಾಣ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಮಹಾಲಕ್ಷ್ಮಿ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷ ಚಂದ್ರಕಾಂತ್ ಜಾಧವ್, ಧನಂಜಯ್ ಜಾಧವ್, ಗಜಾನನ್ ಜಾಧವ್, ಶಹಾಜಿ ಜಾಧವ್, ಬಸವಂತ್ ಕೆಂಗೇರಿ, ನಾಗೇಶ್ ಕೆಂಗೇರಿ, ಸುರೇಶ್ ಕೆಂಗೇರಿ, ಲಕ್ಷ್ಮಣ್ ಮಾಲಂಗೋಳ್, ಗಣಪತಿ ಸುಳಗೇಕರ್, ಚಂದ್ರಕಾಂತ್ ಕೆಂಗೇರಿ, ಭರಮಾ ಕಟಬುಗೋಳ್, ಚೆನ್ನಯ್ಯ ಮಠದ್, ಬಸವಂತ್ ಕೆಂಗೇರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮಹಾದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಮೇ 1ರಂದು ಸಂಕೇಶ್ವರ ಪಟ್ಟಣದ ಮಹಾಲಕ್ಷ್ಮಿ ಸಮುದಾಯ ಭವನದಲ್ಲಿ ಅಯ್ಯಾಚಾರ ಕಾರ್ಯಕ್ರಮ ನಡೆಯಲಿದೆ ಎಂದು ಸಂಜಯ್ ಹಿರೇಮಠ್ ಹೇಳಿದರು. ಸಂಕೇಶ್ವರ ನಗರದ ಪ್ರತಿಷ್ಠಿತ ಜ್ಯೋತಿಷ್ಯ ವಿದ್ವಾಂಸಕರಾದ ಹಿರೇಮಠ್ ಮನೆತನದ 19ನೇ ತಲೆಮಾರಿನ ನಾಗಮಲ್ಲಿಕಾರ್ಜುನ ಸಂಜಯ್ ಹಿರೇಮಠ್ ಅವರ ಅಯ್ಯಾಚಾರ ಕಾರ್ಯಕ್ರಮವು ಬರುವ ಭಾನುವಾರ ದಿನಾಂಕ 1ರಂದು ಮುಂಜಾನೆ 11:26ಕ್ಕೆ ಸ್ಥಳೀಯ ಕುಂಬಾರ್ಗಲ್ಲಿಯ ಶ್ರೀ ಮಹಾಲಕ್ಷ್ಮಿ ಸಮುದಾಯ ಭವನದಲ್ಲಿ ನಡೆಯಲಿದೆ ಎಂದು ಜ್ಯೋತಿಷ್ಯ ಶಾಸ್ತ್ರಜ್ಞರಾದ ಸಂಜಯ್ ಹಿರೇಮಠ್ ತಿಳಿಸಿದರು. ಸಂಕೇಶ್ವರ ನಗರದ ತಮ್ಮ ಸ್ವಗೃಹದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಮ್ಮ ತಂದೆಯವರಾದ ಲಿಂಗೈಕ್ಯ ಶಶಿಧರ್ ಮಲಕಯ್ಯ ಹಿರೇಮಠ್ ಅವರ ಪ್ರೇರಣೆ ಮೇರೆಗೆ ನನ್ನ ಚಿರಂಜೀವಿ ನಾಗಮಲ್ಲಿಕಾರ್ಜುನ ಅಯ್ಯಾಚಾರ ಕಾರ್ಯಕ್ರಮವು ವಿಜೃಂಭಣೆಯಿಂದ ಜರುಗಲಿದ್ದು ಸರ್ವ ಸದ್ಭಕ್ತರು ಕಾರ್ಯಕ್ರಮಕ್ಕೆ ಹಾಜರಾಗಬೇಕೆಂದು ವಿನಂತಿಸಿದರು. ಜಗದ್ಗುರು ಪಂಚಾಚಾರ್ಯರಲ್ಲಿ ನಮಸ್ಕರಿಸಿ ಕುಲದೇವ ಆದಂಥ ಮಲ್ಲಿಕಾರ್ಜುನ ಸ್ವಾಮಿಯಲ್ಲಿ ನಮಸ್ಕಾರ ಮಾಡಿ ಗ್ರಾಮ ದೇವ ಮಹಾಲಕ್ಷ್ಮಿ
ಶಂಕರಲಿಂಗ ಆಶೀರ್ವಾದವನ್ನು ಪಡೆದು ನಮ್ಮ ಮನೆತನದಿಂದ ಸುಮಾರು 1165 ವರ್ಷಗಳ ಹಿಂದಿನಿಂದಲೂ ಸಂಕೇಶ್ವರ ಹಿರೇಮಠ ಇತಿಹಾಸಗಳಂಥ ಒಂದು ನಮ್ಮ ಮನೆತನ. ನಮ್ಮ ಚಿರಂಜೀವಿ ನಾಗಮಲ್ಲಿಕಾರ್ಜುನ ಇವನ ಅಯ್ಯಾಚಾರ ಕಾರ್ಯಕ್ರಮವನ್ನು ಒಂದು ವಿಶಿಷ್ಟ ರೀತಿಯಲ್ಲಿ ಮಾಡಬೇಕೆಂದು ಮನಸ್ಸಿನಲ್ಲಿ ಬಂದಾಗ ನಾವು ಅಯ್ಯಾಚಾರ ಕಾರ್ಯಕ್ರಮವನ್ನು ಒಂದು ವಿಜೃಂಭಣೆಯಿಂದ ಮಾಡಬೇಕು ಎಂದು ನಮ್ಮ ತಾಯಿಯಾದ ಶಕುಂತಲಾ ಶಶಿಧರ ಸ್ವಾಮಿ ಹಿರೇಮಠಿಯವರ ಕೃಪಾಸಿಂದ ಅವರು ಹೇಳಿದ ಮೇಲೆ ನಮ್ಮ ಚಿರಂಜೀವಿ ನಾಗಮಲ್ಲಿಕಾರ್ಜುನವನ ಅಯ್ಯಾಚಾರ ಕಾರ್ಯಕ್ರಮವನ್ನು ವಿಜೃಂಭಣೆ ಮಾಡಬೇಕಂತ ವಿಚಾರ ಮಾಡಿ ಒಂದು ವಿಶಿಷ್ಟ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಸುಮಾರು ಸಂಕೇಶ್ವರ ಸರ್ವ ಜಾತಿ ಭೇದವಿಲ್ಲದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಯಾರಿಗೂ ಜಾತಿ ಭೇದ, ಲಿಂಗಾಯತ, ಮರಾಠ ಯಾವ ಅವಕಾಶ ಇಲ್ಲ. ಎಲ್ಲರೂ ನಮ್ಮ ಭಕ್ತಾದಿಗಳು. ನಾವು ಯಾವ ಜಾತಿ ಭೇದ ಮಾಡಿ ಯಾವ ರಾಜಕಾರಣದಿಂದ ಆಗಲಿ ಯಾರೂ ಆಗಲಿ ಇದರಲ್ಲಿ ಯಾರಿಗೂ ಅವಕಾಶ ಮಾಡಿಕೊಟ್ಟಿಲ್ಲ. ನಮ್ಮ ಶಿಷ್ಯರ ಒಂದಿಂದ ಸುಮಾರು ವರ್ಷಗಳಿಂದ ಮಾಡಿಕೊಂಡು ನಾನು ಈ ಫೀಲ್ಡ್ನಲ್ಲಿ ಈ ವೃತ್ತಿಯಲ್ಲಿ ನಾನು 40 ವರ್ಷದಿಂದ ಇದೇ ವೃತ್ತಿ ಮಾಡಿದೆ. ನನಗೆ 50 ವರ್ಷ 40 ವರ್ಷದಿಂದ ನಾನು ಇದೇ ಮಾಡ್ಕೋತ ಕಸುಬು ಮಾಡಿ ಸುಮಾರು ವೆಂಗುರ್ಲಾ, ಸಾತಾರಾ, कराड, आजरा, चंदगड, गडिंग्लज तालुका, कागल तालुका, शिवमोगा डिस्ट्रिक्ट, सागर, बेळगाम डिस्ट्रिक्ट, बैलहೊಂಗಲ ತಾಲೂಕಾ, ರಾಮದುರ್ಗ ತಾಲೂಕಾ, ಸವದತ್ತಿ ತಾಲೂಕಾ ಹೀಗೆ ಸುಮಾರು ವರ್ಷಗಳ ಹಿಂದಿಂದ ನಮ್ಮ ಕಡೆ ಮಂದಿ ಬರ್ತಾರು. ಅವರ ಕಷ್ಟಗಳು ನಿವಾರಣೆ ಮಾಡ್ಕೋತ ನಾವು ಮೊದಲಿಂದನೂ ಹಿಂದೆ ಹಿರಿಯರು ಬಂದಿದ್ದರು. ಅದನ್ನೇ ನಾವು ಮುಂದುವರಿಸ್ಕೋತ ನಡೆದೆವು. ಇದೇ ಪ್ರಕಾರ ಮುಂದೆ ನಿಮ್ಮೆಲ್ಲರ ಆಶೀರ್ವಾದದಿಂದ, ಗ್ರಾಮ ದೇವತೆ ಆಶೀರ್ವಾದದಿಂದ ಹಿಂಗೆ ಮುಂದುವರಿಸ್ಕೋತ ಹೋಗಲಿ ಅಂತ ನಮ್ಮ ಚಿರಂಜೀವಿ ಮಹಾ ಮಂತ್ರ ಉಪದೇಶ ಹಾಗೂ ಅಯ್ಯಾಚಾರಕರನ್ನು ಪಂಚಶ್ರೀಗಳ ಸಮ್ಮುಖದಲ್ಲಿ ಶ್ರೀಶೈಲ ಜಗದ್ಗುರುಗಳು, ನಿಡಸೋಶಿ ಜಗದ್ಗುರುಗಳು ಹಾಗೂ ಶಂಕೇಶ್ವರ ಶಂಕರಲಿಂಗ ಜಗದ್ಗುರುಗಳು, ನೂಲಿ ಜಗದ್ಗುರುಗಳು ಹಾಗೂ ಕಾರಿಮಠ ಸ್ವಾಮಿಗಳಿಂದ ಇವರು ಎಲ್ಲರನ್ನೂ ಕೂಡಿಸಿ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ಚಲೋ ಆಗಿ ನಡೆಯಲಿ ಅಂತ ದೇವರ ಕಡೆ ಬೇಡ್ಕೊಡ್ತೀವಿ. ಅಂದ್ರೆ ನಮ್ಮ ಅಯ್ಯಾಚಾರ ಕಾರ್ಯಕ್ರಮ ನಮ್ಮ ಭಾಗದಾಗ ಈ ಪ್ರಕಾರ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಶ್ರೀಶೈಲ ಶ್ರೀ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಗಳು, ನಿಡಸೋಶಿಯ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮೀಜಿಗಳು, ಸಂಕೇಶ್ವರದ ಶ್ರೀ ಸಚ್ಚಿದಾನಂದ ವಿದ್ಯಾನರಸಿಂಹ ಭಾರತಿ ಸ್ವಾಮೀಜಿಗಳು ಹಾಗೂ ಹತ್ತರಗಿಯ ಸಿದ್ದೇಶ್ವರ ಮಠದ ನಿರಂಜನ್ ಪ್ರಣವಗುರು ಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಮತ್ತು ಮಹಾರಾಷ್ಟ್ರದ ನೂಲನ್ ಸುರಗೀಶ್ವರ ಸಂಸ್ಥಾನ ಮಠದ ಗುರುಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು ವಹಿಸಲಿದ್ದಾರೆ ಎಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಉರ್ಫ್ ದೇಸಾಯಿ, ವಿರೂಪಾಕ್ಷಿ ಮಲಕಟ್ಟಿ, ಮಲ್ಲಿಕಾರ್ಜುನ್ ಶಿರಟ್ಟಿ, ಅಪ್ಪಾಸಾಹೇಬ್ ಗಸ್ತಿ ಉಪಸ್ಥಿತರಿದ್ದರು. ಸಚಿನ್ ಕಾಂವಳೆ, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಸಂಕೇಶ್ವರ್. ಇದೀಗ ಪುಟ್ಟ ವಿರಾಮ. होटल आदर्श पैलेस लजीज खाने के साथ यहाँ है बेहतरीन रूम्स, रहने के लिए स्टैंडर्ड रूम्स और सूट रूम्स, साथ ही साथ मौजूद है कई सारी क्वालिटियों से भरपूर स्टैंडर्ड डिलक्स रूम्स और डिलक्स सूट रूम्स। लग्जरियस लाइफ का अनुभव लेना है तो एक बार अवश्य भेंट दें। शादी और इतर प्रोग्राम्स के लिए प्लैटिनम हॉल और मिलेनियम हॉल। होटल आदर्श पैलेस, लिंगराज कॉलेज के पास, कॉलेज रोड, बेलगाव।
वॉट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। ವಿರಾಮದ ನಂತರ ಮತ್ತೆ ಸ್ವಾಗತ. ಈಗ ನೋಡೋಣ ಖಾನಾಪುರ ಭಾಗದ ಕೆಲವು ಸುದ್ದಿಗಳನ್ನ. ಪಂಡಿತ್ ಓಗ್ಲೆ ಅವರ ಮೇಲೆ ಕೊಲೆ ಮಾಡುವ ಪ್ರಯತ್ನ ಮಾಡಿದ ದುಷ್ಕರ್ಮಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಖಾನಾಪುರ ಹಿಂದೂಪರ ಸಂಘಟನೆಗಳಿಂದ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಲಾಯಿತು. ಖಾನಾಪುರದಲ್ಲಿ ಬಿಜೆಪಿ ಯುವ ಮುಖಂಡ ಪಂಡಿತ್ ಓಗ್ಲೆ ಮೇಲೆ ಹಲ್ಲೆಗೆ ಯತ್ನಿಸಿದವರ ವಿರುದ್ಧ ಕೂಡಲೇ ಕಠಿಣ ಕ್ರಮ ಕೈಗೊಳ್ಳುವಂತೆ ಖಾನಾಪುರ ತಾಲೂಕಿನ ಹಿಂದೂಪರ ಸಂಘಟನೆಗಳು ಹಾಗೂ ಬಿಜೆಪಿ ಕಾರ್ಯಕರ್ತರಿಂದ ತಹಶೀಲ್ದಾರ್ ಪ್ರವೀಣ್ ಜೈನ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ತಾಲೂಕಿನಲ್ಲಿ ಅಪರಾಧ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಹಿನ್ನೆಲೆ ದಿನಾಂಕ 27 ಬುಧವಾರ ಮಧ್ಯರಾತ್ರಿ ಪಂಡಿತ್ ಓಗ್ಲೆ ಅವರ ಮೇಲೆ ದಾಳಿ ಮಾಡಲು 3 ಯುವಕರು ಶಸ್ತ್ರಾಸ್ತ್ರಗಳೊಂದಿಗೆ ಅವರ ಮನೆ ನುಗ್ಗಿದ್ದರು. ಈ ಸಂದರ್ಭದಲ್ಲಿ ವಜ್ರೇಶ್ ಶಿಂದೆ ಖಾನಾಪುರ್, ರಫೀಕ್, ಟಿಪ್ಪು ಸುಲ್ತಾನ್ ನಗರ್ ಹುಂಚೆನಟ್ಟಿ, ಅಕ್ರಮ್ ಡಂಬಳಕರ್ ನ್ಯೂ ನಿಂಗಾಪುರ್ ಗಲ್ಲಿ ಖಾನಾಪುರ್ ಮತ್ತು ಸಾವಿಯೋ ಪೆರಾರ್ ಖಾನಾಪುರ್ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಪಂಡಿತ್ ಓಗ್ಲೆ ಅವರಿಗೆ ಜೀವದ ಅಪಾಯ ಇದ್ದು ಅವರಿಗೆ ಪೊಲೀಸ್ ರಕ್ಷಣೆ ನೀಡಬೇಕೆಂದು ಮನವಿಯಲ್ಲಿ ಆಗ್ರಹಿಸಿದ್ದಾರೆ. ಖಾನಾಪುರದಲ್ಲಿ ನಮ್ಮ ಪಂಡಿತ್ ಓಗ್ಲೆ ಇದ್ದಾರೆ. ಅವರು ಪಂಡಿತ್ ಓಗ್ಲೆ ಅವರ ಮನೆಗೆ ದುಷ್ಕರ್ಮಿಗಳು ಒಂದಿಬ್ಬರು 3 ಜನ ದುಷ್ಕರ್ಮಿಗಳು ಮನೆಗೆ ರಾತ್ರೋರಾತ್ರಿ ನುಗ್ಗಿ ಕೈಯಲ್ಲಿ ತಲವಾರು ಡಂಬಿ ಹಿಡ್ಕೊಂಡು ಅವ್ರ ಮನೆಯವರು ನುಗ್ಗಿ ಅವರ ಮೇಲೆ ಜೀವಘಾತಕ ಹಲ್ಲೆ ಮಾಡುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಪಂಡಿತ್ ಓಗ್ಲೆ ಅವರು ಖಾನಾಪುರ ತಾಲೂಕಿನಲ್ಲಿ ಕಳೆದ 16 ವರ್ಷದಿಂದ ಹಿಂದೂ ಸಂಘಟನೆಗಳಾಗಲಿ ಅಥವಾ ಭಾರತೀಯ ಜನತಾ ಪಾರ್ಟಿ ಆಗಲಿ ಇವುಗಳ ಮುಖಾಂತರ ಸಮಾಜದಲ್ಲಿರುವಂತಹ ಧರ್ಮ, ದೇವ, ದೇಶ, ಸಂಸ್ಕೃತಿಯನ್ನು ರಕ್ಷಣೆ ಮಾಡುವಂಥ ಕೆಲಸ ಅವರು ಮಾಡ್ತಾ ಇದ್ದಾರೆ. ಅದಷ್ಟೇ ಅಲ್ಲದೆ ಅನೇಕ ಸಂದರ್ಭಗಳಲ್ಲಿ ಯಾವಾಗ ಖಾನಾಪುರ ತಾಲೂಕಿಗೆ ಸಂಕಷ್ಟಗಳು ಬಂದವು, ಆ ಟೈಮ್ದಾಗ ಖಾನಾಪುರ ತಾಲೂಕಿನ ಜನತೆಗೆ ಹೋಗೊಟ್ಟು ಅವರ ಸೇವೆ ಮಾಡುವಂತಹ ಒಬ್ಬ ಸಮಾಜ ಸೇವೆಯ ಮೇಲೆ ಈ ಘಾತಕ ಹಲ್ಲೆಕೋರರು ಹಲ್ಲೆ ಮಾಡಿರುವುದನ್ನು ನಾವು ಅತ್ಯಂತ ಘೋರವಾಗಿ ಖಂಡನೆ ಮಾಡ್ತೀವಿ ಸರ್. ಇವತ್ತು ನಾವು ಕರ್ನಾಟಕದಲ್ಲಿ ನೋಡ್ತಾ ಇದ್ದೀವಿ, ಕಳೆದ 1 ವರ್ಷದಲ್ಲಿ ಅನೇಕ ಹಿಂದೂ ಕಾರ್ಯಕರ್ತರ ಹತ್ಯೆಗಳಾಗಿವೆ. ಇದೆಲ್ಲ ಷಡ್ಯಂತ್ರ ಇದೆ ಸರ್. ರಾಜಕೀಯ ಷಡ್ಯಂತ್ರಗಳನ್ನು ಮಾಡಿ ಹಿಂದೂ ಕಾರ್ಯಕರ್ತರನ್ನ ಗುರಿ ಮಾಡಿ ಅವರನ್ನ ಕೊಲೆ ಮಾಡುವಂತಹ ಒಂದು ಹುನ್ನಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ. ಅಂತಹ ಕಟ್ಟರ್ಪಂಥಿ ಸಂಘಟನೆಗಳನ್ನ ನೀವು ನಿಷೇಧ ಮಾಡಬೇಕು. ಮತ್ತೆ ಏನು ಈ ಒಂದು ಯೋಜನಾಬದ್ಧ ಹತ್ಯೆ ಮಾಡುವಂತ ಒಂದು ಶಂಕೆ ನಮ್ಗೇನಿದೆ, ಅದು ಅವರ ವಿರುದ್ಧ ನಾವು ಈಗಾಗಲೇ ಫಿರ್ಯಾದಿಯನ್ನ ದಾಖಲು ಮಾಡಿದ್ದೀವಿ ಖಾನಾಪುರ ಪೊಲೀಸ್ ಠಾಣೆಯಲ್ಲಿ. ಆದ್ರಿಂದ ನಿಮಗೆ ಒಂದೇ ಒಂದು ವಿನಂತಿ ಏನಂತಂದ್ರೆ, ಬರುವ 24 ಗಂಟೆಯಲ್ಲಿ ಆ ಒಂದು ಅಪರಾಧ ಆರೋಪಿಗಳನ್ನ ಕೂಡಲೇ ಅರೆಸ್ಟ್ ಮಾಡಿ ಏನಾದರೂ ಅವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳದೆ ಹೋದರೆ ಮುಂಬರುವ ದಿನಗಳಲ್ಲಿ ಖಾನಾಪುರ ತಾಲೂಕಿನ ಸಮಸ್ತ ಹಿಂದೂ ಸಂಘಟನೆಗಳು ಉಗ್ರ ಹೋರಾಟ ಮಾಡುವುದಾಗಿ ಈ ಮೂಲಕ ನಿಮ್ಗೆ ನಾವು ವಿನಂತಿ ಮಾಡ್ಕೊತೀವಿ. ನಮ್ಮ ವಿನಂತಿಗೆ ನೀವು ಹೋಗ್ಬಿಟ್ಟು ಇದಕ್ಕೆ ಸಹಕಾರ ನೀಡಬೇಕಂತ ನಾವು ನಿಮಗೆ. ಈ ವೇಳೆ ತಹಶೀಲ್ದಾರ್ ಪ್ರವೀಣ್ ಜೈನ್ ಮನವಿ ಸ್ವೀಕರಿಸಿ ಸರ್ಕಾರಕ್ಕೆ ಕಳುಹಿಸಿ ತಪ್ಪಿಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಪೊಲೀಸರಿಗೆ ಸೂಚಿಸುವುದಾಗಿ ಭರವಸೆ ನೀಡಿದರು. ಈ ವೇಳೆ ಖಾನಾಪುರ ತಾಲೂಕಿನ ಹಿಂದೂಪರ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಹಾಗೂ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಸುಹಾಸ್ ಪಾಟೀಲ್, ಕನ್ನಡ ನ್ಯೂಸ್ ನೆಟ್ವರ್ಕ್, ಖಾನಾಪುರ್. ಖಾನಾಪುರ ತಾಲೂಕಿನ ಕ್ಷತ್ರಿಯ ಮರಾಠ ಸಮಾಜದ ವತಿಯಿಂದ ಮೇ 19ರಂದು ಪಾಟೀಲ್ ಗಾರ್ಡನ್ ಕರಂಬಳದಲ್ಲಿ ಸತ್ಕಾರ ಸಮಾರಂಭ ಆಯೋಜಿಸಲಾಗಿದೆ. ಖಾನಾಪುರ ತಾಲೂಕಾ ಕ್ಷತ್ರಿಯ ಮರಾಠ ಸಮಾಜದ ವತಿಯಿಂದ ಮೇ 19ರಂದು ಪಾಟೀಲ್ ಗಾರ್ಡನ್ ಕರಂಬಳ್ ಕ್ರಾಸ್ನಲ್ಲಿ ನಡೆಯಲಿರುವ ಖಾನಾಪುರ ತಾಲೂಕಾ ಕ್ಷತ್ರಿಯ ಮರಾಠ ಸಮಾಜದ ಸ್ವಾಗತ ಮತ್ತು ಮಾರ್ಗದರ್ಶನ ಕಾರ್ಯಕ್ರಮದ ನಿಮಿತ್ತ ಇತ್ತೀಚೆಗೆ ಖಾನಾಪುರ ವಿದ್ಯಾನಗರದ ಕೇಂದ್ರ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಲಾಗಿತ್ತು. ಪ್ರಾರಂಭದಲ್ಲಿ ಗ್ರಾಮ ದೇವತೆ ಚೌರಾಶಿ ದೇವಿ, ಮಾರಿಯಮ್ಮ ದೇವಿ ಹಾಗೂ ಸಾತೇರಿ ಮಾೌಲಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಸಭೆಯಲ್ಲಿ ಕ್ಷತ್ರಿಯ ಮರಾಠ ಸಮಾಜದ ಜಿಲ್ಲಾ ಉಪಾಧ್ಯಕ್ಷ ದಿಲೀಪ್ ಪವಾರ್, ತಾಲೂಕಾ ಅಧ್ಯಕ್ಷ ಅಭಿಲಾಷ್ ದೇಸಾಯಿ, ಕಾರ್ಯದರ್ಶಿ ರಮೇಶ್ ಪಾಟೀಲ್, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ
ಉಪಾಧ್ಯಕ್ಷ ಸೀತಾರಾಮ್ ಬೇಂದ್ರೆ, ನಗರಾಧ್ಯಕ್ಷ ಅಪ್ಪಯ್ಯ ಗುರವ್, ಖಜಾಂಜಿ ಅಮೃತ್ ಪಾಟೀಲ್, ವಿಠಲ್ ಪಾಟೀಲ್, ರಾಜು ಕಾಂಬ್ಳೆ ಮೊದಲಾದವರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ದಿಲೀಪ್ ಪವಾರ್ ಮಾತನಾಡಿ, ಕ್ಷತ್ರಿಯ ಮರಾಠ ಸಮಾಜ ಖಾನಾಪುರ ವತಿಯಿಂದ ಗೋಸಾವಿ ಮಠ್ ಬೆಂಗಳೂರು ಮಠದ 7ನೇ ಮಠಾಧೀಶರಾದ ಶ್ರೀ ಪರಂಪೂಜ್ಯ ವೇದಾಂತಾಚಾರ್ಯ ಶ್ರೀ ಮಂಜುನಾಥ ಸ್ವಾಮೀಜಿಯವರ ಗುರುವಾರ 19ರಂದು ಬೆಳಗ್ಗೆ ಸತ್ಕಾರ ಸಮಾರಂಭವನ್ನು ಆಯೋಜಿಸಲಾಗಿದೆ. ಈ ವೇಳೆ ಸ್ವಾಮೀಜಿ ಆಗಮಿಸಿದ ಕೂಡಲೇ ಜಗಜ್ಯೋತಿ ಬಸವೇಶ್ವರ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜ್ ಪ್ರತಿಮೆಗೆ ಸ್ವಾಮೀಜಿಯವರ ಹಸ್ತದಿಂದ ಮಾಲಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಲಾಗುವುದು. ಬಳಿಕ ಸ್ವಾಮೀಜಿಯವರು ಮೆರವಣಿಗೆ ಮೂಲಕ ಕಾರ್ಯಕ್ರಮ ಸ್ಥಳಕ್ಕೆ ಆಗಮಿಸಲಿದ್ದಾರೆ. ಈ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಸದಸ್ಯರನ್ನು ಖುದ್ದು ಭೇಟಿಯಾಗಿ आवाहनिಸಲಾಗುವುದು ಎಂದು माहिती ನೀಡಿದರು. नमस्कार. आज आपण विद्यानगर मराठा परिषद ऑफिस येथे सर्व मराठा परिषदचे आम्ही पदाधिकारी आज सकाळी सदाशिव माता देवी, माध्यमा देवी यांना आपण गाराणा घालून त्यांचा आशीर्वाद घेऊन आज आपण पत्रिका प्रकट केलेल्या आहे. आणि आज जसं दिलीप पवार साहेबांनी सांगितलेले आहे, आपलं सगळं सविस्तर त्यांनी कार्यक्रमामध्ये सांगितलेले आहेत. आम्हाला अजून 20 दिवस आहेत या कार्यक्रमासाठी. त्यासाठी आपण सर्व जो नवीन पदाधिकारी आपण नेमणूक केलेले आहेत त्या पदाधिकारी आम्ही त्यांचं गावी भेटून त्यांना सर्व जबाबदाऱ्या देणार आहेत. येणाऱ्या 19 मेला जो गुरुवारी हे कार्यक्रम होणार आहे पाटील गार्डन येथे, तिथं आमचा कार्यक्रम जो खानापूर तालुक्याला त्यांनी आपले गुरुजी श्री 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 सद्गुरू मंजुनाथ भारती स्वामीजी यांचे आगमन होणार आहे. हे तुम्हाला दर्शन घ्यायला एक सुवर्ण योग आहे. तर तुम्ही दर्शन मोठ्या संख्येने घ्या. हे खानापूर तालुक्याच्या समस्त जनतेला आहे, समस्त भूमिपुत्रांना आहे. ह्या कार्यक्रमाचा आपण एक नवीन ऊर्जा येऊ दे तालुक्याला. तर त्यांनी जो योग्य मार्गदर्शन करतील, जो आपण विस्कटलेले मनगट आहेत, आम्हाला एक नवीन दिशा भेटेल. कशामध्ये हा गुरु आपणाला आपल्याला लाभलेला आहे, आपलं भाग्य आहे. तर आपल्या बेळगावचे बी बांधव त्यांनी 15 मेला जो करत आहेत त्यांच्याच तालमीत आम्ही त्यांचं 19 मेला त्यांनी सकल मराठा समाज संघ करत आहेत. आम्ही तर क्षत्रिय मराठा परिषदेच्या वतीने करत आहेत. आपला उद्देश एकच आहे की सर्व जो आपल्या समाजाला एक दिशा, एक नवीन आशा, आणि इथं आम्ही सर्व आपल्या घरातला हर एक माणूस या कार्यक्रमाला येऊ दे, हर गावातला एक माणूस येऊ दे. आम्ही तुम्हाला त्याच्या सर्व सोयी सुविधा करणार आहेत. आम्ही तुमच्या गावी भेटी देणार आहेत. विभागात आपण भेटून आपले सर्व पदाधिकारी तुम्हाला येऊन भेटून तुम्हाला कशाला म्हणजे आपण सर्वांना एकत्र भेटायचे बी हे योग मिळणार आहे. स्वामीजीचं दर्शन घ्यायचं बी योग मिळणार आहे. आणि फक्त आपण एक नवीन इथून एक संदेश देऊया की खानापूर तालुका एक आहे. जसं बेळगावमध्ये तुम्ही बघितला की 4 दिवसाचा पाठीमध्ये तरी सर्व आपले एक जसं दाखवलेले, तसंच खानापूर तालुक्याला आपण एक आहे म्हणून जो संदेश आहे बेंगळूरपर्यंत पोहोचायचा आहे. कशाला म्हणजे आपली लढाई आता रिझर्वेशनसाठी आहे किंवा कॅटेगरीमध्ये आपल्याला जर हे हक पाहिजे तर आता खानापूर तालुक्याचं दखल बेंगळूरमध्ये घेतलेलं आहे. तिथून बेंगळूरमधून आपल्याला फोन येते की तुमचं कार्य जोर चाललेलं आहे, तुम्ही समाजाला जोडून कार्य करायला. तर आपल्याला सर्व आपले माता भगिनी व युवक युवतीचा आशीर्वाद पाहिजे. त्या आशीर्वादासाठीच आम्ही तुमचं आज हात जोडून विनंती करत आहे की तुम्ही मोठ्या संख्येने या. तुमच्याकडे जो योगदान होईल तुम्ही ते योगदान करा ह्या कार्यक्रमाला. हे कार्यक्रम कुणाचं अध्यक्ष असं काही नाही, हे सर्व समाजाचा कार्यक्रम आहे. आपण सर्व कुटुंब या कार्यक्रमाला येऊन तुम्ही त्याला एक सक्सेस करा. 19 तारीखला आम्ही तुम्हाला सर्वांना भेटू. आणि जेवढी होईल तुमच्याकडे आर्थिक, ज्यांची तेवढी आर्थिक शक्ती त्याच्यात तुम्ही आपला हातभार लावा म्हणून मी तुमचं सगळ्यातल्या 2 गोष्टी बोलून तुमचे धन्यवाद म्हणतो. जय हिंद, जय शिवराय, जय भवानी माता. ಈ ಸಭೆಯಲ್ಲಿ ಶುಭಂ ಪಾಟೀಲ್, ನಿರಂಜನ್ ಬಿರ್ಜೆ, ಮಂಜುನಾಥ್ ಪವಾರ್, ಸಂದೀಪ್ ಶೆಂಬಾಳೆ ಮುಂತಾದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಸಭೆಯಲ್ಲಿ ಬೆಳಗಾವಿ ಯುವಕ ಘಟಕದ ಮುಖಂಡ ಮಾರುತಿ ಸುತಾರ್ ಮಾರ್ಗದರ್ಶನ ನೀಡಿದರು. ಸುಹಾಸ್ ಪಾಟೀಲ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಖಾನಾಪುರ. ಖಾನಾಪುರ ತಾಲೂಕಿನ ಬ್ರೀಡಿ ಪ್ರದೇಶದ ಜುಂಜುವಾಡದಲ್ಲಿನ ತೋಟದ ಮನೆಯ ಮೇಲ್ಛಾವಣಿಯಲ್ಲಿದ್ದ ಸುಮಾರು 120 ಸಿಮೆಂಟ್ ಪತ್ರೆಗಳು ಗಾಳಿಗೆ ರಭಸಕ್ಕೆ ಹಾರಿ ಹೋಗಿವೆ. ಖಾನಾಪುರ ತಾಲೂಕಿನ ಬೀಡಿ ಪ್ರದೇಶದಲ್ಲಿ ಬೀಡಿ ವೃತ್ತದ ಜುಂಜುವಾಡ್ ಕೆಜಿಯಲ್ಲಿ ಸರ್ವೆ ನಂಬರ್ 146/4ರಲ್ಲಿ ನಿರ್ಮಿಸಿರುವ ಕೌಶಲ್ಯ ಸಾಧೋಬ ಬಾಳೆಕುಂದ್ರಿ ಎಂಬುವರಿಗೆ ಸೇರಿದ ತೋಟದ ಮನೆಯ ಮೇಲ್ಛಾವಣಿಯಲ್ಲಿದ್ದ ಸುಮಾರು 120 ಸಿಮೆಂಟ್ ಪತ್ರೆಗಳು ಹಾರಿ ಹೋಗಿದ್ದು ಅಂದಾಜು 1.5 ಲಕ್ಷ ರೂಪಾಯಿ ನಷ್ಟ ಸಂಭವಿಸಿದೆ. ಬಿಡಿ ಸಾಗರ್, ನಂಜಿನಕೊಡಲ್, ಹಲ್ಸಿ, ಮಾಚಿಗಡ್, ಕಾಪೋಲಿ, ನಂದಗಡ್ ಮೊದಲಾದೆಡೆ ಇತ್ತೀಚೆಗೆ ಸುರಿದ ಧಾರಾಕಾರ ಮಳೆಗೆ ಛಾವಣಿಗಳು ಹಾರಿ ಹೋಗಿವೆ. ಹಲ್ಸಿ ನಂದಗಡ್ ನಡುವಿನ ರಸ್ತೆಯಲ್ಲಿ ಸುಮಾರು 50ಕ್ಕೂ ಹೆಚ್ಚು ಮರಗಳ ಕೊಂಬೆಗಳು ಧರೆಗೆ ಉರುಳಿದ್ದರಿಂದ ತಡರಾತ್ರಿವರೆಗೂ ರಸ್ತೆ ಸಂಚಾರ ಸ್ಥಗಿತಗೊಂಡಿತ್ತು. ಆದ್ದರಿಂದ ಈ ಭಾಗದ ಜನಪ್ರತಿನಿಧಿಗಳು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿ ಕಡು ಬಡವರಿಗೆ ಪರಿಹಾರ ನೀಡುವಂತೆ ಸೂಚಿಸಬೇಕು. ಅತಿ ಹೆಚ್ಚು ರೈತರನ್ನು ಹೊಂದಿರುವ ಪ್ರದೇಶದಲ್ಲಿ ಧಾರಾಕಾರ ಮಳೆಯಿಂದಾಗಿ ತೋಟದ ಮನೆಗಳ ಮೇಲ್ಛಾವಣಿ ಹಾರಿ ಹೋಗಿದ್ದು ಬಡ ರೈತರು ಬೀದಿ ಪಾಲಾಗಿದ್ದಾರೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಗರಿಷ್ಠ ಆರ್ಥಿಕ ನೆರವು ನೀಡಬೇಕು.
ಬಿಡಿ ಇಲಾಖೆಯ ಸಂತ್ರಸ್ತ ರೈತರಿಂದ ಹೀಗೊಂದು ಬೇಡಿಕೆ ಕೇಳಿಬರುತ್ತಿದೆ. ಸುಹಾಸ್ ಪಾಟೀಲ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಖಾನಾಪುರ್. ಇದೀಗ ಪುಟ್ಟ ವಿರಾಮ. रंगोली के सप्तरंगों में खुशियों के दीप चमकाए, आराधना के साथ अपनी दिवाली मनाए। कपड़ों की दुनिया में एक भरोसेमंद और गुणवत्तापूर्ण नाम आराधना। गृहलक्ष्मी की सुंदरता की पहचान है साड़ी। घर की औरत का रुबाब और संस्कृति की देन है साड़ी। इस दिवाली के सुनहरे मौके पे आराधना लेके आए हैं महिलाओं के लिए मनपसंद साड़ीज और रेडीमेड सहित बच्चों के लिए आकर्षक और मनपसंद ड्रेसेस। पुरुषों के लिए जेंट्स वेयर में शर्ट, टी शर्ट्स, जीन्स, फॉर्मल और भी कई प्रकार के ड्रेसेस। जल्द ही अपनी मनपसंद ड्रेस खरीदे सिर्फ आराधना में। बेलगाम के वस्त्र जगत में बहुत ही बढ़िया है आराधना। नए कपड़े पहन के दीजिए दिवाली की शुभकामना। आराधना, मारुति गली, बेलगाम। थोड़ी सी महकी, थोड़ी सी बहकी, ऋतु अनोखी है। हल्के हल्के दिल में हलचल क्यों मचलती है। ये कैसा है समा, ये प्यार सा एहसास है। ये किसकी पलकों में है तस्वीरें, कैसी नुमाइश है। आराधना, मारुति गली, बेळगाव। वस्त्रों का संगम, सुंदर सरोना, मन भाई आराधना। ವಿರಾಮದ ನಂತರ ಮತ್ತೆ ಸ್ವಾಗತ. ಕಾಗವಾಡ ಪಟ್ಟಣದ ಶಿರಗುಪ್ಪಿ ಶುಗರ್ಸ್ ಕಾರ್ಖಾನೆ 98 ಲಕ್ಷ ರೂಪಾಯಿ ಕರ ಬಾಕಿ ಉಳಿಸಿಕೊಂಡಿದ್ದರಿಂದ ಪಟ್ಟಣ ಪಂಚಾಯಿತಿ ನೌಕರರಿಗೆ ವೇತನ ನೀಡಲು ವಿಳಂಬವಾಗಿದೆ ಎಂದು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ತಿಳಿಸಿದರು. ಕಾಗವಾಡ ಪಟ್ಟಣ ಪಂಚಾಯಿತಿ ನೌಕರರ ವೇತನ ಸುಮಾರು 1.5 ವರ್ಷದಿಂದ ವೇತನ ವಿಳಂಬವಾಗಿದೆ. ಹೀಗಾಗಿ ಪಟ್ಟಣ ಪಂಚಾಯಿತಿ ಬದುಕು ಹೇಳತೀರಾಗಿದೆ. ನಿನ್ನೆ ವೇತನಕ್ಕಾಗಿ ಕಾರ್ಮಿಕರು ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದರು. ತಹಶೀಲ್ದಾರ್ ವೇತನದ ಭರವಸೆ ನೀಡಿದ ನಂತರ ನೌಕರರು ತಮ್ಮ ಉಪವಾಸ ಸತ್ಯಾಗ್ರಹವನ್ನು ಹಿಂಪಡೆದರು. ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಾತನಾಡಿ, ಕಾಗವಾಡ ಪಟ್ಟಣದಲ್ಲಿ ಇರುವ ಶಿರಗುಪ್ಪಿ ಶುಗರ್ಸ್ ಕಾರ್ಖಾನೆಯವರು ಅನೇಕ ವರ್ಷಗಳಿಂದ ಸುಮಾರು 98 ಲಕ್ಷ ರೂಪಾಯಿ ಕರ ಬಾಕಿ ಉಳಿಸಿಕೊಂಡಿದ್ದು, ಅವರು ಕರ ಭರಣ ಮಾಡದಿದ್ದರೆ ಎಲ್ಲ ಸಿಬ್ಬಂದಿಗಳ ವೇತನ ಮಾಡಬಹುದಿತ್ತು. ಆದರೆ ಇಲ್ಲಿಯವರೆಗೂ ಬಾಕಿ ಕಟ್ಟಿಲ್ಲ. ಈಗಾಗಲೇ ಒಂದು ತಿಳುವಳಿಕೆ ಹಾಗೂ ನೋಟಿಸ್ ನೀಡಿದ್ದೇವೆ. ಇದಕ್ಕೆ ಯಾವುದಕ್ಕೂ ಸ್ಪಂದನೆ ನೀಡಿಲ್ಲ. ಮತ್ತೆ ನೋಟಿಸ್ ನೀಡುತ್ತೇವೆ. ಅದಕ್ಕೆ ಅವರ ಭರಣ ಮಾಡದಿದ್ದರೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಎಂದು ತಿಳಿಸಿದರು. ಬಾಕಿ ಒಟ್ಟು ಚಾಲ್ತಿ ಪ್ರತಿ ವರ್ಷ 3 ಲಕ್ಷದಂತೆ ಅವರು ಭರಣ ಮಾಡ್ಕೊತ ಬಂದಾರೆ ಪಂಚಾಯತಿ ಹತ್ರ. ಈ ಪಂಚಾಯತಿ ಲಿಸ್ಟ್ನಿಂದ ನಾನು ಇದು ಮಾಡಿ ಅವ್ರಿಗೆ ಒಟ್ಟು ಹಿಂದಿನ ಬಾಕಿ ಮತ್ತು ಈಗಿಂದು ಎಲ್ಲ ಸೇರಿ ಒಟ್ಟು 98 ಲಕ್ಷ ರೂಪಾಯಿ ಅವ್ರದ್ದು ಬಾಕಿ ಅಂತೇಳಿ ಅವರಿಗೆ ಒಂದು ತಿಳುವಳಿಕೆ, ಒಂದು ನೋಟಿಸ ಈಗಾಗಲೇ ಅವರಿಗೆ ನಾವು ತಲುಪಿಸಿದ್ದೀವಿ. ಎಷ್ಟು ನೋಟಿಸ್ ಕೊಟ್ಟಿದ್ದೀರಿ ಸರ್? ಈಗ ಒಂದು ತಿಳುವಳಿಕೆ, ಇನ್ನೊಂದು ನೋಟಿಸ. ಇನ್ನು 2ನೇ ನೋಟಿಸ್, ಇನ್ನು 2 ದಿನದಲ್ಲಿ 2ನೇ ನೋಟಿಸ್ ಕೊಟ್ಟು ಮುಂದಿನ ಕ್ರಮ ತಗೊಳ್ಳೋದು. ಅವ್ರು ಏನು ಹೇಳ್ಯಾರ ಸರ್? ಅವರು ಆಯ್ತು ಭರಣ ಮಾಡ್ತೀವಿ, ಇದು ಮಾಡ್ತೀವಿ ಅಂತೇಳಿ ಹೇಳ್ಕೊತ ಬರ್ಲಾಗ್ತದೆ. ಇಲ್ಲಿವರೆಗೆ ತುಂಬಿಲ್ಲ? ತುಂಬಿಲ್ಲ. ಯಾವ ಫ್ಯಾಕ್ಟ್ರಿ ಸರ್ ಅದು? ಶಿರಗುಪ್ಪಿ ಶುಗರ್ಸ್. ಎಷ್ಟು ವರ್ಷ ಸ್ಟಾರ್ಟ್ ಆಗಿ ಫ್ಯಾಕ್ಟ್ರಿ ಇಲ್ಲಿ ಕಾಗವಾಡ ತಾಲೂಕು? ಅದು ನಾ ಬಂದೆ ಈಗ 21ರಲ್ಲಿ ನಾ ಬಂದಂದ್ರೆ ಅವ 17-18 ಹಿಡ್ಕೊಂಡು ಅದು ಚಾಲ್ತಿ ಐತೆ. ಅಲ್ಲಿವರೆಗೆ ಇನ್ನೂ ಭರಣ ಕಡಿಮೆ. ಇಲ್ಲಿ ಪ್ರತಿ ವರ್ಷ 3 ಲಕ್ಷದಂತೆ ಅವ್ರು ಭರಣ ಮಾಡ್ಕೊಂಡು ಬಂದಾರ. ಅದು ಇದು ಎಲ್ಲ ಸೇರಿ ನನಗೆ 98 ಲಕ್ಷ ರೂಪಾಯಿ ಐತಿ. ಕಾಗವಾಡ ಪಟ್ಟಣ ಪಂಚಾಯತಿಗೆ 98 ಲಕ್ಷ ರೂಪಾಯಿ ಮಾಡಬೇಕು ಭರಣ ಮಾಡಬೇಕು ಸರ್. ಈಗ ಅವರು ಇನ್ನು 3ನೇ ನೋಟಿಸ್ ಇದನ್ನು ನಿಮ್ಗೆ ಇದನ್ನ ಮಾಡಲಿಲ್ಲ ಅಂದರೆ ಯಾವ ರೀತಿ ಕ್ರಮ ತಗೋ? ಈಗ ಮೇಲಾಧಿಕಾರಿಗಳಿಂದ ನಾವು ಒಪ್ಪಿಗೆ ತೊಗೊಂಡು ಮುಂದೆ ಯಾವ ಕ್ರಮ ತಗೋಬೇಕು ಅನ್ನೋದು ಅದನ್ನು ನೋಡಿ ನಾವು ಕ್ರಮ ತಗೋಬೇಕು. ಇದೇ ವೇಳೆ ತಹಶೀಲ್ದಾರ್ ರಾಜೇಶ್ ಪುರ್ಲಿ ಮಾತನಾಡಿ, ಶಿರಗುಪ್ಪಿ ಶುಗರ್ಸ್ನವರು ಕರಬಾಕಿ ಬಗ್ಗೆ ಈಗ ನನ್ನ ಗಮನಕ್ಕೆ ಬಂದಿದೆ. ಶೀಘ್ರವಾಗಿ ಭರಣ ಮಾಡುವಂತೆ ಮುಖ್ಯಾಧಿಕಾರಿಗಳಿಗೆ ಸೂಚಿಸಿದ್ದೇನೆ. ಸರ್ಕಾರಕ್ಕೆ ಕಟ್ಟಬೇಕಾದ ಕರ ವಸೂಲಿ ಕಡ್ಡಾಯವಾಗಿ ಎಲ್ಲರೂ ತುಂಬಬೇಕಾಗಿದ್ದು,
ಕಡ್ಡಾಯ ಯಾರೂ ಕರ ಬಾಕಿ ಉಳಿಸಿಕೊಳ್ಳದಂತೆ ಅಧಿಕಾರಿಗಳಿಗೆ ತಿಳಿಸಲಾಗಿದೆ ಮತ್ತು ಶಿರಗುಪ್ಪಿ ಶುಗರ್ಸ್ನವರಿಗೆ ಮತ್ತೊಮ್ಮೆ ನೋಟಿಸ್ ನೀಡಲಾಗುವುದು ಎಂದು ತಿಳಿಸಿದರು. ಏನೇ ಆಗಲಿ ಹೊರಗುತ್ತಿಗೆ ಆಧಾರದಲ್ಲಿ ದುಡಿಯುತ್ತಿರುವ ಕಾರ್ಮಿಕರ ಬದುಕು ಹೇಳತೀರಾಗಿದೆ. ಎಲ್ಲ ಕರ ವಸೂಲಿ ಮಾಡಿ 1.5 ವರ್ಷದಿಂದ ವೇತನವಿಲ್ಲದೆ ದುಡಿಯುತ್ತಿರುವ ಕಾರ್ಮಿಕರಿಗೆ ಕರ ಬಾಕಿ ಉಳಿಸಿಕೊಂಡಿರುವವರು ಬಾಕಿ ಭರಣ ಮಾಡಿದಾಗ ಮಾತ್ರ ಅವರ ಕುಟುಂಬದ ನಿರ್ವಹಣೆ ಸಾಧ್ಯವಿದೆ ಎಂಬುದನ್ನು ಅರಿಯಬೇಕಾದದ್ದು ವಾಸ್ತವದ ಸಂಗತಿಯಾಗಿದೆ. ವಿಜಯ ಮಾಂತೇಶ್ ಕೇರಿ, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಕಾಗವಾಡ. 23 ಕೋಟಿ ರೂಪಾಯಿಯ ಅರಳಿಹಟ್ಟಿ ಕೃಷ್ಣಾ ಕಿತ್ತೂರು ರಾಜ್ಯ ಹೆದ್ದಾರಿ ಕಾಮಗಾರಿಗೆ ಕಾಗವಾಡ ಶಾಸಕ ಶ್ರೀಮಂತ್ ಪಾಟೀಲ್ ಚಾಲನೆ ನೀಡಿದರು. ಕಾಗವಾಡ ಮತಕ್ಷೇತ್ರದ ಗಡಿ ಗ್ರಾಮದ ಅರಳಿಹಟ್ಟಿ ಕೃಷ್ಣಾ ಕಿತ್ತೂರು ಗ್ರಾಮದವರೆಗಿನ ರಾಜ್ಯ ಹೆದ್ದಾರಿಯಾಗಿ ಮಾರ್ಪಡಿಸಿದ ರಸ್ತೆ ಕಾಮಗಾರಿಗೆ ಶಾಸಕ ಶ್ರೀಮಂತ್ ಪಾಟೀಲ್ ಅವರು ಅದನ್ನು ಮೇಲ್ದರ್ಜೆಗೆ ಏರಿಸಿ ರಾಜ್ಯ ಹೆದ್ದಾರಿಯನ್ನಾಗಿ ಮಾಡುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ್ದರು. ಮನವಿ ಪರಿಗಣಿಸಿ ರಾಜ್ಯ ಹೆದ್ದಾರಿಯಾಗಿ ಮಾಡಲು ಸರ್ಕಾರ 23 ಕೋಟಿ ರೂಪಾಯಿ ವೆಚ್ಚವನ್ನು ಲೋಕೋಪಯೋಗಿ ಇಲಾಖೆಯಿಂದ ಮಂಜೂರು ಮಾಡಿದ್ದು, ಆ ರಸ್ತೆ ಕಾಮಗಾರಿಯನ್ನು ಶುಕ್ರವಾರ ಸಂಜೆ ಕಾಗವಾಡ ಶಾಸಕ ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ಭೂಮಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಈ ಭಾಗದಲ್ಲಿ ಬಹಳ ದಿನಗಳಿಂದ ಈ ರಸ್ತೆಯನ್ನು ರಾಜ್ಯ ಹೆದ್ದಾರಿ ಆಗಬೇಕು ಎನ್ನುವುದು ಇಲ್ಲಿನ ಜನರ ಬಹುದಿನಗಳ ಬೇಡಿಕೆ ಇತ್ತು. ಇದನ್ನು ಮನಗಂಡು ಸರ್ಕಾರದಿಂದ ಮಂಜೂರು ಮಾಡಿಸಿ ಚಾಲನೆ ನೀಡಲಾಗಿದೆ. ಬರುವ ದಿನಗಳಲ್ಲಿ ಮತಕ್ಷೇತ್ರವನ್ನು ಮಾದರಿ ಮತಕ್ಷೇತ್ರ ಮಾಡುವ ಗುರಿ ಹೊಂದಲಾಗಿದೆ. ಇದಕ್ಕೆ ಎಲ್ಲರ ಸಹಕಾರ ಅಗತ್ಯ. ಈ ರಸ್ತೆ ಅತಿ ಗುಣಮಟ್ಟದಿಂದ ಕೂಡಿರಲಿದೆ. ಕನಿಷ್ಠ 10 ವರ್ಷ ಬಾಳುವಂತೆ ಗುಣಮಟ್ಟದ ಕಾಮಗಾರಿ ಮಾಡಲು ಅಧಿಕಾರಿಗಳಿಗೆ ಹಾಗೂ ಗುತ್ತಿಗೆದಾರರಿಗೆ ಸೂಚಿಸಲಾಗಿದೆ ಎಂದು ಹೇಳಿದರು. ಚಕರ್ಟಿ ಅಳಟಿ ಗ್ರಾಮದಲ್ಲಿ ಇದು ಸ್ಟೇಟ್ ಹೈವೇ ಮಹಾರಾಷ್ಟ್ರ ಬಾರ್ಡರ್ದಿಂದ ಇದು ಕಿತ್ತೂರುವರೆಗೆ, ಅಲ್ಲಿಂದ ಅದು ಗುಂಡವಾಡದಿಂದ ಮುಂದೆ ಆ ಕಡೆ ರಾಯಬಾಗ್ ಕುರ್ಚಿ ತಾಲೂಕದಲ್ಲಿ ಇರೋದು. ಇದು ಸ್ಟೇಟ್ ಹೈವೇ ಅಂತೇಳಿ ಅಪ್ಗ್ರೇಡ್ ಮಾಡಿಸಿದ್ದೀವಿ. ಮತ್ತು ಇದು ಡೆವಲಪ್ಮೆಂಟ್ ಮಾಡಲಿಕ್ಕೆ 23 ಕೋಟಿ ಮಂಜೂರು ಮಾಡಿ, ಇವತ್ತು 23 ಕೋಟಿ ಮಂಜೂರು ಮಾಡಿ ಕೆಲವೇ ಒಂದು 2 ತಿಂಗಳಲ್ಲಿ ಈ ರೋಡು ಎಲ್ಲ ಮುಗಿಸಿ, ಅದು ನಾವೆಲ್ಲ ಇಂಜಿನಿಯರ್ ಜೊತೆಲಿ ಡಿಸ್ಕಷನ್ ಮಾಡಿದ್ದೀವಿ. ಅದ್ರದ್ದು ಏನು ಎಸ್ಟಿಮೇಟ್ ಅವರು ಸ್ಪೆಸಿಫಿಕೇಷನ್ ಏನು ಹಿಡಿದಾರಲ್ಲ, ಅತಿ ಚಂದ ಅತಿ ಕ್ವಾಲಿಟಿದು ಹಿಡಿದಾರು. ಇದು ಸುಮಾರು ಒಂದು 10 ವರ್ಷ ಇದ್ರ ಮ್ಯಾಗ ಯಾವುದೋ ಒಂದು ಕಡ್ಡಾಯ ಇಲ್ಲ, ಏನಿಲ್ಲದೆ ರೋಡ್ ಉಳಿಬೋದು. ಇಂಥ ಒಂದು ಕ್ವಾಲಿಟಿ ಕೆಲಸ ಅವರು ಮಾಡ್ತಾರೋ. ಕಾಂಟ್ರಾಕ್ಟರ್ ಕೂಡ ಚಲೋ ಅದಾರು. ಮತ್ತು ನಮ್ಮ ಈ ಸ್ಟಾಫ್ ಡಿಪಾರ್ಟ್ಮೆಂಟ್ದವರು ಅತಿ ಚಲೋವಾಗಿ ಸೂಪರ್ವಿಷನ್ ಮಾಡಿ ಇದು ಕ್ವಾಲಿಟಿ ರೋಡ್ ಮಾಡಿ ಕೊಡ್ತಾಳೆ ಅಂತ ಭರವಸೆ ಐತಿ. ಅದರ ಜೊತೆಯಲ್ಲೇನ ಇವತ್ತು ನಾವು ಅರಳಟ್ಟಿ ಗ್ರಾಮ ಪಂಚಾಯತ್ ಮತ್ತು ಚಕರಟ್ಟಿ ಗ್ರಾಮ ಪಂಚಾಯತ್ ಎರಡೂ ಕೂಡ ಗ್ರಾಮ ಸಭೆ ತೊಗೊಂಡಿದ್ದೀವಿ. ಎಲ್ಲ ಜನರದ್ದು ಏನು ಕುಂದುಕೊರತೆ ಅದಾವು, ಏನು ಸಮಸ್ಯೆ ಅದಾವು, ಅದು ಕುಡಿಯೋ ನೀರು ಇರಲಿ, ಈ ಕೆಳೆಗಾವ ಬಸವೇಶ್ವರ ಯಾತನೆ ಇರೋರಿಗೆ ಬೇರೆ ಬೇರೆ ಸಮಸ್ಯೆಗಳು ಅದು ಇರಲಿ, ಎಲ್ಲ ರೋಡ್ಸ್ ಇರಲಿ, ಸ್ಕೂಲ್ ಬಿಲ್ಡಿಂಗ್ ಇರಲಿ, ಶಿಕ್ಷಣ ಬಗ್ಗೆ ಇರಲಿ, ಎಲ್ಲ ಸಮಸ್ಯೆ ಏನೇನಿದ್ದು ಎಲ್ಲ ಅಗದಿ ಮುಕ್ತ ಕಟ್ಟಿದ ಎಲ್ಲ ಜನರು ನಮ್ಗೆ ಕೇಳಿದರು. ನಾವು ಎಲ್ಲರಿಗೆ ಅಲ್ಲಿದ್ದಲ್ಲಿ ಅದಕ್ಕೆ ಪರಿಹಾರ ಕೂಡ ಕೊಟ್ಟಿದ್ದೀವಿ. ಮುಂದಿನ ದಿನಮಾನದಲ್ಲಿ ಏನು ಮಾಡಬೇಕಾಗಿತ್ತು ಅವ್ರ ಬೇಡಿಕೆ ಪ್ರಕಾರ ಅದು ಕೂಡ ನಾವು ಮಾಡಿದ್ದೀವಿ. ಅದೆಲ್ಲ ರೆಕಾರ್ಡ್ ಮಾಡಿದ್ದೀವಿ. ನಮ್ಮ ಕಡೆ ಎಲ್ಲ ಲಿಸ್ಟ್ ಮಾಡಿದ್ದೀವಿ. ಅದು ಬರೋ ದಿನಮಾನದಲ್ಲಿ ಇವ್ರ ಬೇಡಿಕೆ ಯಾವುದೋ ಒಂದು 2 ತಿಂಗಳಲ್ಲಿ ಒಂದು ಬೇಡಿಕೆ ಕೂಡ ಉಳಿಯೋಂಗಿಲ್ಲ. ಎಲ್ಲ ಅವ್ರದ್ದು ಬೇಡಿಕೆ ನಾವು ಶಾಂಕ್ಷನ್ ಮಾಡಿ ಅವರು ಏನು ಇವತ್ತು ನಾವು ಒಂದು ಗ್ರಾಮ ಸಭೆ ತಗೊಂಡಿದ್ದೀವಿ ಅದು ಅಗದಿ ಯಶಸ್ವಿಯಾಗಿ ನಡೀತು. ಮತ್ತು ಅದಕ್ಕೆ ನೀವೆಲ್ಲರೂ ಮಾಧ್ಯಮದ ಮಿತ್ರರೆಲ್ಲರೂ ಹಾಜರು ಇರೋದ್ರಿಂದ ಅದಕ್ಕೊಂದು ಶೋಭೆ ಕೂಡ ಬಂತು. ಮತ್ತು ಇಂಥ ಒಂದು ಕಾರ್ಯಕ್ಕೆ ನೀವು ಏನು ಪ್ರಸಿದ್ಧಿ ಕೊಡ್ತೀರಿ, ಅದರಿಂದ ನಮ್ಮ ಕ್ಷೇತ್ರದಲ್ಲಿ ಒಂದು ಜಾಗೃತಿ ನಿರ್ಮಾಣ ಆಗಿ ನಮ್ಮ ಕ್ಷೇತ್ರದಲ್ಲಿ ಏನು ಮಾದರಿ ಕ್ಷೇತ್ರ ಮಾಡಬೇಕಾಗಿತ್ತು, ಅದಕ್ಕೆ ನೀವು ಕೂಡ ಚಾಲನೆ ಕೊಟ್ಟಂಗೆ ಆಗ್ತೈತಿ. ಅದಕ್ಕೆ ನಿಮಗೂ ಕೂಡ ಧನ್ಯವಾದ ಕೊಡ್ತಾ ಇದ್ದೀನಿ. ಈ ವೇಳೆ ಮುಖಂಡರಾದ ವಿನಾಯಕ್ ಬಾಗಡಿ, ಆರ್.ಎಂ. ಪಾಟೀಲ್, ರಾಮ್ ಸೊಡ್ಡಿ, ಮುರುಗೆಪ್ಪ ಮಗದುಂ, ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳಾದ ಜೆ.ಎಂ. ಹಿರೇಮಠ್, ಮಲ್ಲಿಕಾರ್ಜುನ್ ಮಗದುಂ, ಗುತ್ತಿಗೆದಾರ ನಾನಾ ಸಾಹೇಬ್ ಅವತಾಡೆ, ದಿಲೀಪ್ ಪವಾರ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ವಿಜಯ ಮಾಂತೇಶ್ ಅರಕೇರಿ, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಕಾಗವಾಡ. ಹುಕ್ಕೇರಿ ತಾಲೂಕಿನ ದಡ್ಡಿ ಗ್ರಾಮದಲ್ಲಿ ಗ್ರಾಮಸಭೆಯ ವೇಳೆ ನೋಡಲ್ ಅಧಿಕಾರಿಗಳು ಅರ್ಧಕ್ಕೆ ಎದ್ದು ಹೋಗಿದ್ದು, ವಿವಿಧ ಇಲಾಖೆಯ ಅಧಿಕಾರಿಗಳು ಗೈರಾಗಿರುವುದರಿಂದ ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹುಕ್ಕೇರಿ ತಾಲೂಕಿನ ದಡ್ಡಿ ಗ್ರಾಮದಲ್ಲಿ ಗ್ರಾಮಸಭೆ ಜರುಗಿತ್ತು. ಈ ಗ್ರಾಮಸಭೆಯಲ್ಲಿ ನೋಡಲ್ ಅಧಿಕಾರಿ ಸಭೆ ನಡೆದಿದ್ದಾಗ ಅರ್ಧಕ್ಕೆ ಎದ್ದು ಹೋಗಿದ್ದು, ವಿವಿಧ ಇಲಾಖೆ ಅಧಿಕಾರಿಗಳು ಗೈರಾಗಿರುವುದರಿಂದ ಗ್ರಾಮಸಭೆಯ ಗೊಂದಲ ಗೂಡಾಗಿದ್ದು, ಗ್ರಾಮಸಭೆಯ ಬಗ್ಗೆ ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಗ್ರಾಮಸ್ಥರು ಈ ಸಭೆಯಲ್ಲಿ ಯಾವುದೇ ಇಲಾಖೆ ಅಧಿಕಾರಿಗಳು ಇಲ್ಲ, ನಮ್ಮ ಸಮಸ್ಯೆಗಳನ್ನು ಯಾರ ಮುಂದೆ ಹೇಳಬೇಕು, ಇದರಿಂದ ನಮ್ಮ ಸಮಸ್ಯೆಗಳು ಯಾವುವು ಬಗೆಹರಿಯುವುದಿಲ್ಲ,
ಇನ್ನು 20 ದಿನಗಳಲ್ಲಿ ಮತ್ತೆ ಸಾಮಾನ್ಯ ಸಭೆ ಜರುಗಿಸಬೇಕು. ಸಾಮಾನ್ಯ ಸಭೆಗೆ ಹಾಜರಿಲ್ಲದ ಇಲಾಖೆ ಅಧಿಕಾರಿಯ ಮೇಲೆ ಮೇಲಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಗನವಾಡಿ ಹಾಗೂ ಪ್ರಾಥಮಿಕ ಶಾಲೆಗಳಿಗೆ ಆಟಿಕೆ ಸಾಮಾನು ನೀಡಲು ಮಾರ್ಚ್ 2021ರಲ್ಲಿ ಪಂಚಾಯಿತಿ ಫಂಡ್ನಲ್ಲಿ ಗುತ್ತಿಗೆದಾರರ ಹೆಸರಿನ ಮೇಲೆ ಹಣ ತೆಗೆಯಲಾಗಿದೆ. ಆದರೆ ಇನ್ನೂ ತನಕ ಆಟಿಕೆ ಸಾಮಾನು ನೀಡಿಲ್ಲ. ಇದರಲ್ಲಿ ಗೋಲ್ಮಾಲ್ ಆಗಿದೆ ಎಂದು ಆರೋಪ ಕೇಳಿ ಬಂದಿದೆ. ಈ ಗೋಲ್ಮಾಲ್ದಲ್ಲಿ ತಾಲೂಕಾಧಿಕಾರಿಗಳು ಶಾಮೀಲಾಗಿದ್ದಾರೆ. ಅವರನ್ನು ನಾವು ಕೇಳಬೇಕಾಗಿತ್ತು, ಆದರೆ ಅವರು ಈ ಸಭೆಯಲ್ಲಿ ಉಪಸ್ಥಿತರಿರಲಿಲ್ಲ. ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದರು. ದಡ್ಡಿ ಗ್ರಾಮದ ಲೆಕ್ಕಾಧಿಕಾರಿಗಳು ಕೆಲವು ದಿನಗಳಿಂದ ಗ್ರಾಮಕ್ಕೆ ಆಗಮಿಸುತ್ತಿಲ್ಲ. ಇಲ್ಲಿಯ ದಾಖಲಾತಿಗಳ ಕೆಲಸಗಳು ಆಗುತ್ತಿಲ್ಲ. ಅವರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕು, ಇಲ್ಲವಾದರೆ ಅವರನ್ನು ಇಲ್ಲಿಂದ ವರ್ಗಾವಣೆ ಮಾಡಬೇಕೆಂದು ಆಗ್ರಹಿಸಿದರು. ते विषय तुमच्यात सोडलेले विषय आहेत ते, पण तुम्ही पैसे देताना आम्हाला व्हिडिओला विचारून दिलाय. आता घरला तुझे टीम घालतो एक मिनिट ನಮಗೆ ಹೊರಗಿನ ಮಂದಿ ಬರ್ಬೇಕ್ರಿ. ಎಲ್ಲ ಮ್ಯಾಗಿನ್ ಸಾಹೇಬ್ರ ಏನು ಯಾರು ಇಲ್ಲ. ನಮ್ಮ ಗ್ರಾಮ ಸಭೆ ಅಂತ ದಡ್ಡ್ಯಾಗ ನಡೆದೈತ್ರಿ. ಆ ದಡ್ಡ್ಯಾಗ ಸಭೆ ನಡೆದೈತ್ ಖರೆ ಹೊರಗಿನ ಸಾಹೇಬ್ರ ಇಲ್ಲ. ಮತ್ತು ದಡ್ಡ್ಯಾಗ ಊರಾಗಿಂದ ಐದು PDO ಅದಾವ, ಚೇರ್ಮನ್ ಅದಾವ, ಮೆಂಬರ್ ಅದಾವ. ನಮಗೆ ಈ ಸಭೆ ಇದು ನಮಗೆ ಇದಿಲ್ಲ, ಮಂಜೂರಿಲ್ಲ. ನಾವು ಇಲ್ಲೇ ಸಭೆ ನೆಲೆಸ್ತೇವ್ರಿ. ನಮಗೆ ಮುಂದಿನ ತಿಂಗಳು 1 ತಿಂಗಳು ಇನ್ನೂ ಟೈಮಿಂಗ್ ಕೊಡ್ತೇವೆ. 1 ತಿಂಗಳದಾಗ ಯಾವಾಗ ಬೇಕು ಅವಾಗ ನಮಗೆ ಗ್ರಾಮ ಸಭೆ ಆಗಬೇಕಿತ್ತು. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪ್ರಶಾಂತ್ ಮುನ್ನೋಳಿ, ನಾನು ಎಲ್ಲ ಇಲಾಖೆಗೆ ಕಚೇರಿಗಳಿಗೆ ಗ್ರಾಮ ಸಭೆಯ ನೋಟಿಸ್ ನೀಡಿದ್ದೇನೆ, ಆದರೆ ಅಧಿಕಾರಿಗಳು ಬಂದಿಲ್ಲ. ನಾನೇನು ಮಾಡೋದಕ್ಕೆ ಆಗಲ್ಲ ಎಂದು ಸಮಜಾಯಿಷಿ ನೀಡಿದರು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನರೇಗಾ ಕಾಮಗಾರಿಯ ಬಗ್ಗೆ ಸಂದೀಪ್ ಮಾಣಿ ವಿಚಾರಿಸಿದಾಗ ಮತ್ತು ನಮಗೆ ಗ್ರಾಮಕ್ಕೆ ಒಂದು ಕ್ರೀಡಾಂಗಣ ಬೇಕು ಅಂತ ವಿವಿಧ ಬೇಡಿಕೆಗಳನ್ನು ಗ್ರಾಮಾಭಿವೃದ್ಧಿ ಅಧಿಕಾರಿಗಳ ಮುಂದೆ ಇಟ್ಟರು. ಈ ಸಮಯದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮೈಹುದ್ದೀನ್ ಶೇಖ್, ನೋಡಲ್ ಅಧಿಕಾರಿ ಶ್ರೀಶೈಲ್ ಕಾಂಬ್ಳೆ, PDO ಪ್ರಶಾಂತ್ ಮುನ್ನೋಳಿ ಉಪಸ್ಥಿತರಿದ್ದರು. ಕಲ್ಲಪ್ಪ ಪಾಮ್ನಾಯ್ಕ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಯಮಕನ್ಮಡಿ. ಹಾರುಗೇರಿ ಪಟ್ಟಣದ ಶಿಕ್ಷಣ ಪ್ರಸಾರಕರ ಮಂಡಳದ ಶಿಕ್ಷಣ ಮಹಾವಿದ್ಯಾಲಯದ ಸಭಾಭವನದಲ್ಲಿ 2021-22ನೇ ಸಾಲಿನ ವಿದ್ಯಾರ್ಥಿ ಒಕ್ಕೂಟ ಉದ್ಘಾಟನಾ ಸಮಾರಂಭ ಜರುಗಿತು. ರಾಯಬಾಗ್ ತಾಲೂಕಿನ ಹಾರುಗೇರಿ ಪಟ್ಟಣದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಶಿಕ್ಷಣ ಪ್ರಸಾರಕರ ಮಂಡಳದ ಶಿಕ್ಷಣ ಮಹಾವಿದ್ಯಾಲಯದ ಸಭಾಭವನದಲ್ಲಿ 2021-22ನೇ ಸಾಲಿನ ವಿದ್ಯಾರ್ಥಿ ಒಕ್ಕೂಟದ ಉದ್ಘಾಟನಾ ಸಮಾರಂಭ ಜರುಗಿತು. ಉದ್ಘಾಟಕರಾಗಿ ಕಂಕನವಾಡಿಯ ಪೂಜ್ಯ ಮಾರುತಿ ಶರಣರು ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಆಶೀರ್ವಚನ ನೀಡಿದರು. ವಿದ್ಯಾರ್ಥಿ ಒಕ್ಕೂಟದ ಪದಾಧಿಕಾರಿಗಳಿಗೆ ಪ್ರಾಚಾರ್ಯರು ಹಾಗೂ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದ ಡಾಕ್ಟರ್ LS ಧರ್ಮಟ್ಟಿ ಪ್ರತಿಜ್ಞಾವಿಧಿ ಬೋಧಿಸಿದರು. ಪ್ರಶಿಕ್ಷಣಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದವು. ಪ್ರಾಚಾರ್ಯ LM ಮೈತ್ರಿ, MV ಕೋಳೇಕರ್, GB ಕೊಲ್ಲೋಳ್, ಡಾಕ್ಟರ್ BB ರಾಮ್ತೀರ್ಥ್, SS ಹಾರುಗೇರಿ, SB ಕಿಲ್ಲೇದಾರ್, JS ಕಂಬಾರ್, SS ನಿಡಗುಂದಿ, SM ಹಳವರ್, HS ಜೋಗನ್ನವರ್, JS ಭಂಗಿ, ಸುಭಾಷ್ ಸಂಗನಗೌಡರ್, ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕೋಟಕ್ನೂರ್, ಮಹಿಳಾ ಪ್ರತಿನಿಧಿ ಗಾಯತ್ರಿ ಹೊಳ್ಕರ್, ಪ್ರಶಿಕ್ಷಕರು, ಸಿಬ್ಬಂದಿಗಳು ಹಾಗೂ ಶಿಕ್ಷಣಾರ್ಥಿಗಳು ಉಪಸ್ಥಿತರಿದ್ದರು. MB ಪಡೆದಾರ್ ಸ್ವಾಗತಿಸಿದರು. ನಿವೇದಿತಾ ನಾವಿ ನಿರೂಪಿಸಿದರು. ಪ್ರೀತಿ ಚೌಗ್ಲಾ ವಂದಿಸಿದರು. ಸಂಜೀವ್ ಬ್ಯಾಕುಡೆ, ಕನ್ನಡಮ ನ್ಯೂಸ್ ನೆಟ್ವರ್ಕ್, ರಾಯಬಾಗ್. ರಾಯಬಾಗ್ ತಾಲೂಕಿನ ಕಪ್ಪಲ್ಗುದ್ದಿ ಗ್ರಾಮದಲ್ಲಿ ಶ್ರೀ ದುರ್ಗಾದೇವಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು. ರಾಯಬಾಗ್ ತಾಲೂಕಿನ ಕಪ್ಪಲಗುದ್ದಿ ಗ್ರಾಮದಲ್ಲಿ ಜಗನ್ಮಾತೆ ಶ್ರೀ ದುರ್ಗಾದೇವಿ ಜಾತ್ರಾ ಮಹೋತ್ಸವ ಮಂಗಳವಾರ ಮುಂಜಾನೆ 11 ಗಂಟೆಗೆ ಸಡಗರ ಸಂಭ್ರಮದಿಂದ ಜರುಗಿತು. ಮಂಗಳವಾರ ಮುಂಜಾನೆ 6 ಗಂಟೆಗೆ ಅರ್ಚಕರಾದ ಹನುಮಂತ್ ಮೇತ್ರಿ ಅವರಿಂದ ದೇವಿಯ ಕರ್ತುಗುದ್ದಿಗೆಗೆ ವಿಶೇಷ ಪೂಜೆ ನೆರವೇರಿಸಿತು. ಮುಂಜಾನೆ 10 ಗಂಟೆಗೆ ದೇವಿಯ ಪಲ್ಲಕ್ಕಿ ಉತ್ಸವವು ಗ್ರಾಮದ ಅಂಬೇಡ್ಕರ್ ಸರ್ಕಲ್, ಮಲ್ಲಿಕಾರ್ಜುನ್ ದೇವಸ್ಥಾನ, ಶಿರೋಳ್ ಕ್ಲಿನಿಕ್, ಬಡಿಗೇರ್ ಓಣಿ, ನಾಮದೇವ್ ಗುಡಿ, ಅಂಗನವಾಡಿಯವರ ಓಣಿ, ಭರಲಿಂಗೇಶ್ವರ ಗುಡಿ, ಹನುಮಾನ್ ದೇವಸ್ಥಾನ ಮಾರ್ಗವಾಗಿ ದೇವಸ್ಥಾನ ತಲುಪಿತು. ಅಂಬೇಡ್ಕರ್ ಸರ್ಕಲ್ ಹತ್ತಿರ JCB ಮೇಲೆ ಹತ್ತಿದ ಭಕ್ತರು 2 ಕ್ವಿಂಟಲ್ ಭಂಡಾರ ಮಿಶ್ರಿತ ಹೂಗಳನ್ನು ಪಲ್ಲಕ್ಕಿ ಮೇಲೆ ಸುರಿದು ಸಂಭ್ರಮಿಸಿ ಭಕ್ತರೆಲ್ಲರೂ
ದುರ್ಗಾದೇವಿಗೆ ಸಾಂಗ್ಭಲೋ ಎಂದು ಜಯಘೋಷವು ಮೊಳಗಿತು. ನಂತರ ನಿಗಿನಿಗಿ ಉರಿಯುವ ಕೆಂಡದ ಮೇಲೆ ಪಲ್ಲಕ್ಕಿ ಹೊತ್ತು ನಡೆದು ಭಕ್ತರು ಪರಾಕಾಷ್ಠೆ ಮೆರೆದರು. ಜಾತ್ರೆಯಲ್ಲಿ 1 ಟನ್ 4 ಕ್ವಿಂಟಲ್ ಭಂಡಾರದಲ್ಲಿ ಭಕ್ತರು ಮಿಂದದ್ದರು. ಈ ಸಂದರ್ಭದಲ್ಲಿ ಗೋಪಾಲ್ ನಾಯ್ಕ್, ಗುರು ಅಂಗಡಿ, ಮಹಾದೇವ್ ನಾಯ್ಕ್, ಸದಾಶಿವ್ ಸನದಿ, ಮುಖ್ಯ ಗುರು ಪ್ರಕಾಶ್ ದಿವಾಕರ್, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಲಕ್ಷ್ಮೀಬಾಯಿ ಐದಮನಿ, ಸದಸ್ಯ ಮಂಜು ಮೇತ್ರಿ, ಹಿರಿಯ ಶಿಕ್ಷಕ ನಾಮದೇವ್ ತೈಕಾರ್, ಹಿರಿಯರಾದ ಬಾಳಪ್ಪ ಐದಮನಿ, ಬಾಲ್ಚಂದ್ರ ಮೇತ್ರಿ, ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಶಂಕರ್ ಐದಮಣಿ, ಪ್ರಭಾಕರ್ ದಿವಾಕರ್, ರಾಜಶೇಖರ್ ದಿವಾಕರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದು ಶ್ರೀ ದುರ್ಗಾದೇವಿಯ ದಾಸೋಹ ಮನೆಯಲ್ಲಿ ಅನ್ನ ಸಂತರ್ಪಣೆ ನೆರವೇರಿಸಿತು. ರಾತ್ರಿ 10 ಗಂಟೆಗೆ ಕಲಿಯುಗದ ಕೃಷ್ಣಾರ್ಜುನ ಸಾಮಾಜಿಕ ನಾಟಕ ಪ್ರದರ್ಶನಗೊಂಡಿತು. ಸಂಜೀವ್ ಬ್ಯಾಕುಡೆ, ಕನ್ನಡಮ ನ್ಯೂಸ್ ನೆಟ್ವರ್ಕ್, ರಾಯಬಾಗ್. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಖಾಸಗಿ ಮಾರುಕಟ್ಟೆಗೆ ಸಹಕರಿಸಿದ ಅಧಿಕಾರಿಗಳ ಮೇಲೆ ಕ್ರಮಕ್ಕೆ ಆಗ್ರಹ. ಅಧಿಕಾರಿಗಳ ವಿರುದ್ಧ ತನಿಖೆ ನಡೆಸುವಂತೆ ಮೋದಿ ಒತ್ತಾಯ. ಖಾಸಗಿ ಮಾರುಕಟ್ಟೆ ಮುಂದೆ ಎಪಿಎಂಸಿ ಮಂಡಿ ಊರಿದ. ಘಟಪ್ರಭಾ ಬಲದಂಡೆ ಕಾಲುವೆಗೆ ನೀರು ಬಿಡುವಂತೆ ಆಗ್ರಹ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರ ನೇತೃತ್ವದಲ್ಲಿ ನೀರಾವರಿ ಇಲಾಖೆಗೆ ಮುತ್ತಿಗೆ. ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು. ಡಾಕ್ಟರ್ ಪ್ರಭಾಕರ್ ಕೋರೆ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ. ಅಮೆರಿಕದ ಹಳೆ ವಿಶ್ವವಿದ್ಯಾಲಯದಿಂದ ನೀಡಲಾಗುತ್ತಿದೆ ಡಾಕ್ಟರೇಟ್ ಪುರಸ್ಕಾರ. ಕೆಎಲ್ಇ ನಿರ್ದೇಶಕರಿಂದ ತಿಳಿದು ಬಂದ ಮಾಹಿತಿ. ಇವಷ್ಟು ಇಂದಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡಮ ನ್ಯೂಸ್ ನೆಟ್ವರ್ಕ್ ಬೆಳಗಾವಿ.